ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಕನ್ಸೆಪ್ಟಾ ಫೆರ್ನಾಂಡಿಸ್ ಅವರು. ಕನ್ಸೆಪ್ಟಾ ಫೆರ್ನಾಂಡಿಸ್ ಅವರನ್ನು ಆಕಾಶವಾಣಿ ಮಂಗಳೂರಿನ ಕೇಳುಗರಿಗೆ ಪರಿಚಯ ಮಾಡಿಕೊಡಬೇಕಾದಂಥ ಅಗತ್ಯ ಇಲ್ಲ. ತಮ್ಮ ವೃತ್ತಿ ಜೀವನದ ಬಹುತೇಕ ಭಾಗವನ್ನು ಮಂಗಳೂರು ಆಕಾಶವಾಣಿಯಲ್ಲೇ ಕಳೆದವರು. ಪ್ರಸಾರ ನಿರ್ವಾಹಕರಾಗಿ ಸೇರಿ ಇತ್ತೀಚೆಗೆ ತಾನೇ ಬೆಂಗಳೂರು ಆಕಾಶವಾಣಿಯಿಂದ ಸಹಾಯಕ ನಿರ್ದೇಶಕರಾಗಿ ನಿವೃತ್ತರಾದವರು. ಮುಖ್ಯವಾಗಿ ಅವರ ಆಕಾಶವಾಣಿಯ ಪಯಣದ ಒಂದು ಝಲಕನ್ನು ನಿಮ್ಮ ಮುಂದೆ ತೆರೆದು ಇಡುವಂಥ ಒಂದು ಪ್ರಯತ್ನವನ್ನು ಈಗ ಮಾಡ್ತಾ ಇದ್ದೇವೆ. ನಮಸ್ಕಾರ ಕನ್ಸೆಪ್ಟ್ ಅವರೇ. ನಮಸ್ಕಾರ. ಆಕಾಶವಾಣಿ ಸೇರಬೇಕು ಅಂತ ಹಿಂದಿನ ಕಾಲದಲ್ಲಿ ಹೇಳೋದಿದ್ರೆ ಅದಕ್ಕಾಗಿಯೇ ಪ್ರಯತ್ನ ಮಾಡಿದವರು ಸಾವಿರಾರು ಜನ ಇದ್ದಾರೆ. ಆಕಾಶವಾಣಿ ನಾನು ಸೇರಬೇಕು ಅಂತ ಹೇಳಿ ಆಕಾಶವಾಣಿ ಸೇರಿದೆ ಅಂತ. ನೀವು ಆಕಾಶವಾಣಿ ಸೇರಬೇಕು ಅಂತಲೇ ನಿಮ್ಮ ಮನಸ್ಸಿನಲ್ಲಿ ಸೇರಿದ್ದ, ಅಥವಾ ಒಂದು ಕೆಲಸ ಬೇಕು ಈ ಥರ ಸೇರಿದವರ, ಹೇಗೆ? ಎರಡೂ ಹೌದು ಅಂತ ಹೇಳಬೇಕು. ನಾನು 6ನೇ ಕ್ಲಾಸ್ನಲ್ಲಿರುವಾಗ ಮಂಗಳೂರು ಆಕಾಶವಾಣಿ ಪ್ರಾರಂಭ ಆದ್ದು. ಆ ಹೊತ್ತಿಗೆ ನಮ್ಮ ಮನೆಯಲ್ಲಿ ಒಂದು ಬುಷ್ ಕಂಪೆನಿಯ ಒಂದು ಸಣ್ಣ ಟ್ರಾನ್ಸಿಸ್ಟರ್ ರೇಡಿಯೋ ಇತ್ತು, 4 ಸೆಲ್ ಹಾಕಿ ಕೇಳೋದು. ನಮ್ಮ ಅಕ್ಕ ಅದರಲ್ಲೆಲ್ಲ ಹಿಂದಿ ಕಾರ್ಯಕ್ರಮಗಳನ್ನು, ಬಿನಾಕಾ ಗೀತ್ಮಾಲ, ರೇಡಿಯೋ ಸಿಲೋನ್ ಅದೆಲ್ಲ ಕೇಳ್ತಾಯಿದ್ರು ಶಾರ್ಟ್ ವೇವ್ನಲ್ಲಿ. ಆಮೇಲೆ ಮಂಗಳೂರು ಆಕಾಶವಾಣಿ ಪ್ರಾರಂಭ ಆಗುವಾಗ ಕನ್ನಡ ಕಾರ್ಯಕ್ರಮಗಳು, ತುಳು ಕಾರ್ಯಕ್ರಮ, ಕೊಂಕಣಿ ಕಾರ್ಯಕ್ರಮ ಅಂತ ಮತ್ತು ಅದಕ್ಕೊಂದು ಸಮಯ ಇತ್ತು. ಯುವವಾಣಿ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೇಳಿಸ್ತಾಯಿದ್ರು. ಅಂದರೆ ಮಕ್ಕಳೆಲ್ಲ ಶಾಲೆಗೆ ಹೋಗುವ ಮಕ್ಕಳು ಕೇಳಲಿ ಅಂತ. ನಮ್ಮದು ದೊಡ್ಡ ಪರಿವಾರ ಅಲ್ಲ, 5-6 ಜನ ಶಾಲೆಗೆ ಹೋಗುವ ಮಕ್ಕಳು ಇದ್ದೇ ಇದ್ದರು. ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ನಮ್ಮ ಅಕ್ಕ ಇಂಗ್ಲೀಷ್ ವಾರ್ತೆಗಳನ್ನು, ಹಿಂದಿ ವಾರ್ತೆ ಮತ್ತು ಯುವವಾಣಿ ಇದು ಕಡ್ಡಾಯ. ಚಿತ್ರಗೀತೆಗಳಂತೂ ಅಕ್ಕನಿಗೆ ಖಂಡಿತ ಬೇಕು, ಉಳಿದವ್ರಿಗೂ ಬೇಕು. ಹಾಗಾಗಿ ಬೆಳಗ್ಗೆ ಪ್ರಸಾರ ಪ್ರಾರಂಭ ಆದರೆ ಶಾಲೆಗೆ ಹೋಗುವವರೆಗೆ, ಸಂಜೆ ಮನೆಗೆ ತಲುಪಿ ರಾತ್ರಿ ಮಲಗುವವರೆಗೆ, ಅಂದರೆ 10ವರೆಗೆ ಮುಗೀತಿತ್ತಲ್ಲ ಜೈ ಹಿಂದ್ ಅಂತ, ಅದು ಕೇಳಿಯೇ ಮಲಗಬೇಕು ಅಂತ ನಮ್ಮ ಆಸೆ. ಆದರೆ ನಮ್ಮ ತಂದೆ, ನಮಗೆ ಆಗ ಮನೆಯಲ್ಲಿ ನಾನು ಚಿಕ್ಕವಳಿದಾಗ ಕರೆಂಟ್ ಇರಲಿಲ್ಲ, ಸೀಮೆ ಎಣ್ಣೆ ದೀಪ ಅದರಲ್ಲಿ ಇದೆಲ್ಲ ಬೆಳೆದವರು ನಾವು. ನಮ್ಮ ತಂದೆ ಹೇಳೋದು ಅಷ್ಟು ಸೀಮೆ ಎಣ್ಣೆ ಖರ್ಚಾಗ್ತದೆ, ಮತ್ತು ಓದಲಿಕ್ಕೆ ಹೋಮ್ವರ್ಕ್ ಮಾಡಲಿಕ್ಕೆಲ್ಲ ಕೆಲಸ ಉಂಟಲ್ಲ, ಯುವವಾಣಿ ಆದಮೇಲೆ ಸಾಕು ಅಂತ ಹೇಳೋದು. ಹಾಗಾಗಿ ರೇಡಿಯೋದ ಜೊತೆ ಒಂದು ತುಂಬ ಒಡನಾಟ ಇತ್ತು. ಹೈಸ್ಕೂಲಿಗೆ ಅದಮಾರು ಜೂನಿಯರ್ ಕಾಲೇಜು ಅಂತ, ಈಗ ಪೂರ್ಣ ಪ್ರಜ್ಞಾ ಪದವಿ ಪೂರ್ವ ಕಾಲೇಜು ಅಂತ ಆಗಿದೆ, ಅಲ್ಲಿ ಹೈಸ್ಕೂಲ್ ಮಾಡಿದ್ದು. ಅಲ್ಲೆಲ್ಲ ಕಾರ್ಯಕ್ರಮಗಳಿಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ರು. ಆಗ ನನಗೂ ತುಂಬ ಆಸೆ ಆಗ್ತಾಯಿತ್ತು. ಆಗ ಯುವವಾಣಿ ಕೇಳ್ತಾ ಇದ್ದಾಗ ಯುವ ಪ್ರತಿಕ್ರಿಯೆ ಅಂತ ಒಂದು ಕಾರ್ಯಕ್ರಮ, ನನಗೆ ಗೊತ್ತಿತ್ತು ಹೈಸ್ಕೂಲ್ ಮಕ್ಕಳಿಗೆ ಯುವವಾಣಿಗೆ ಅವಕಾಶ ಇಲ್ಲ ಅಂತ. ಬಾಲವೃಂದಕ್ಕೆ ನಮ್ಮನ್ನು ತಂಡವಾಗಿ ಕರ್ಕೊಂಡು ಹೋದರೆ ಮಾತ್ರ ತಾನೇ. ಅದರಲ್ಲಿ ನನಗೆ 8ನೇ ಕ್ಲಾಸ್ನಲ್ಲಿ ಅವಕಾಶ ಸಿಕ್ಕಿರಲಿಲ್ಲ, 9ನೇ ಕ್ಲಾಸಲ್ಲಿ ಸಿಕ್ಕಿತ್ತು. ಅದು ಮೊದಲ ಕಾರ್ಯಕ್ರಮ. ಅದರಲ್ಲಿ ನನಗೆ ವಿಶೇಷವಾಗಿ ದೊಡ್ಡ ಪಾತ್ರ ಯಾವುದೂ ಇರಲಿಲ್ಲ. ಯಾವುದೋ ಅದು ಬಿಟ್ಟರೆ ನನ್ನದು ಅಂತ ಸ್ವಂತದ್ದು ಏನೂ ಇಲ್ಲ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇತ್ತು. 10ನೇ ಕ್ಲಾಸಲ್ಲಿದ್ದಾಗ ಈ ಯುವ ಪ್ರತಿಕ್ರಿಯೆ ಕಾರ್ಯಕ್ರಮಕ್ಕೆ ರೇಡಿಯೋದಲ್ಲಿ ದಿನ ಹೇಳ್ತಿದ್ರಲ್ಲ ಬರಹ ಕಳಿಸಿ ಅಂತ, ನಾನು ಅದಮಾರು ಜೂನಿಯರ್ ಕಾಲೇಜು ಅಂತ ಬರೆದು ಒಂದು ಲೇಖನ ಬರೆದು ಕಳಿಸಿದೆ. ಅದು ಆಯ್ಕೆಯಾಗಿದೆ ಅಂತ ನನಗೆ ನಮ್ಮ ಶಾಲೆಗೆ ಪತ್ರ ಬಂದಿತ್ತು. ತರಗತಿ ಬರೆದಿಲ್ಲ, ಆದ್ದರಿಂದ ಅದು ಯಾರ್ದು ಅಂತ ಗೊತ್ತಾಗುವ ಸಾಧ್ಯತೆ ಇಲ್ಲ. ಲೈಬ್ರರಿ ಹೊರಗೆ ಒಂದು ದೊಡ್ಡ ನೋಟಿಸ್ ಬೋರ್ಡ್, ಪತ್ರಗಳೆಲ್ಲ ಬಂದರೆ ಅದರಲ್ಲಿ ಪಿನ್ನು ಚುಚ್ಚಿ ಇಡ್ತಾಯಿದ್ರು. ಅದನ್ನು ನೋಡಿ ನಮ್ಮ ಶಾಲೆಯ ಲೈಬ್ರರಿಯನ್ ಅವರು ಕೇಳಿದರು, ಇದೇನು ಪತ್ರ ನಿಂದು ಅಂತ ತಗೊಳ್ಳುವಾಗ. ಅಂದರೆ ಅವರು ಬೀಗ ತೆರೆದು ನಮಗೆ ಕೊಡಬೇಕಲ್ಲ. ನಾನು ಓದಿ ನೋಡಿ ಆಕಾಶವಾಣಿಯಿಂದ ಕಾರ್ಯಕ್ರಮ ಧ್ವನಿ ಮುದ್ರಣಕ್ಕೆ ಪತ್ರ ಬಂದಿದೆ ಅಂತ. ಆಗ ಅವರು ಹೇಳಿದರು, ನಾವು ಶನಿವಾರ ಮಧ್ಯಾಹ್ನ ಮೇಲೆ ನಮ್ಮದು ಯಕ್ಷಗಾನ ಹಾಡುಗಳ ಧ್ವನಿ ಮುದ್ರಣ ಇದೆ, ನಾವು ಹೋಗ್ತೇವೆ, ನೀನು ಬಾ ನಮ್ಮ ಜೊತೆ ಅಂತ. ಹಾಗೆ ಆಗಿನ ಅಂಬಾಸಿಡರ್ ಕಾರ್ನಲ್ಲಿ ನನ್ನನ್ನು ಮೊದಲ ಬಾರಿಗೆ 10ನೇ ಕ್ಲಾಸಲ್ಲಿದ್ದಾಗ ಆಕಾಶವಾಣಿಗೆ ಕರ್ಕೊಂಡು ಬಂದಿದ್ದು. ಅದು ಮೊದಲ ಧ್ವನಿ ಮುದ್ರಣ ಆಗ ಅದು ನಂದು ಒಬ್ಬಳದ್ದೇ ಅಂತ ನನಗೊಂದು ಬಹಳ. ಆಮೇಲೆ ಇಲ್ಲಿ ಅಬ್ದುಲ್ ರೆಹಮಾನ್ ಪಾಷಾ ಅಂತ ಕಾರ್ಯಕ್ರಮ ನಿರ್ವಾಹಕರು. ನಾನು ಯೂನಿಫಾರ್ಮ್ನಲ್ಲೇ ಬಂದಿದ್ದೆ, ಯಾಕಂದ್ರೆ ಶಾಲೆಯಿಂದ ಬಂದಿದ್ದೆ ಅಲ್ವಾ. ಯಾವ ಕ್ಲಾಸ್ ನೀನು ಅಂತ ಕೇಳಿದರು. ನಾನು 10ನೇ ಕ್ಲಾಸು. ಮತ್ತೆ ಬರೆದಿಲ್ಲ, ಅದರಲ್ಲಿ ಜೂನಿಯರ್ ಕಾಲೇಜ್ ಅಂತ ಬರೆದಿದೆಯಾ, PUC ಮಕ್ಕಳಿಗೆ ಮಾತ್ರ ಯುವವಾಣಿ, ಈಗ ಬಂದಾಗಿದೆಯಲ್ಲ, ಲೇಖನ ಆಯ್ಕೆ ಆಗಿದೆಯಲ್ಲ, ಈ ಸಲ ಓದು, ಆಮೇಲೆ PUCಗೆ ಹೋದ್ಮೇಲೆ ಮತ್ತೆ ಬರ್ಬೋದು ಯುವವಾಣಿಗೆ ಅಂತ. ಅದು ಮೊದಲ ಕಾರ್ಯಕ್ರಮ. ಅದರ ನಡುವೆ ನಾನು ಹೈಸ್ಕೂಲ್ನಲ್ಲಿ ಇದ್ದಾಗ, 9ನೇ ಕ್ಲಾಸ್ನಲ್ಲಿದ್ದಾಗ, ನಮ್ಮ ಆಗಿನ ಕನ್ನಡ ಅಧ್ಯಾಪಕರು ಮಹಾಬಲೇಶ್ವರ ರಾವ್ ಅಂತ, ಅವರು ಆಕಾಶವಾಣಿ ಸೇರಿದರು. ಭದ್ರಾವತಿ ಆಕಾಶವಾಣಿಗೆ ಅವರಿಗೆ ಪೋಸ್ಟಿಂಗ್ ಆಗಿತ್ತು. ನಮಗೆಲ್ಲ ಬಹಳ ಮೆಚ್ಚಿನ ಅಧ್ಯಾಪಕರು ಅವರು. ಆಮೇಲೆ ನಮ್ಮ ಶಾಲೆಯಲ್ಲಿ ಒಂದು ಸೃಜನ ಅಂತ ಒಂದು ಭಿತ್ತಿ ಪತ್ರಿಕೆ ನಡೆಸ್ತಾ ಇದ್ರು. ಹಾಗೆ ನನಗೆ ಬೇರೆಯವರು ಬರೆದ ಲೇಖನಗಳನ್ನು, ಕತೆ, ಕವಿತೆ, ಸಣ್ಣ ಪುಟ್ಟದನ್ನು ಅದನ್ನು ಸ್ವಚ್ಛವಾಗಿ ಬರೆದು ಆ ಒಂದು ದೊಡ್ಡ ಹಾಳೆ ಕೊಡ್ತಾಯಿದ್ರು. ಆ ಕೆಲಸ ನನಗೆ ಅವರು ಯಾವಾಗಲೂ ಕೊಡ್ತಾಯಿದ್ರು. ನಂದು ಯಾವಾಗಾದರೂ ಒಂದೆರಡು ಸಣ್ಣದು ಏನಾದರೂ ಬರವಣಿಗೆ ಇರ್ತಿತ್ತು. ಬೇರೆ ಚಟುವಟಿಕೆಗಳನ್ನು ತುಂಬ ಮಾಡಿಸ್ತಾಯಿದ್ರು. ಆ ಸೃಜನ ಪತ್ರಿಕೆಗೆ ಬರೆಸ್ತಾಯಿದ್ರು. ಅವರು ಆಕಾಶವಾಣಿ ಸೇರಿದಾಗ ಮತ್ತೆ ಅಲ್ಲಿವರೆಗೆ ಮಂಗಳೂರು ಆಕಾಶವಾಣಿ ಕೇಳಿದೆ, ನಾವು ಭದ್ರಾವತಿ ಸ್ಟೇಷನ್ ಎಲ್ಲ ಟ್ಯೂನ್ ಮಾಡಲಿಕ್ಕೆ ಶುರು ಮಾಡಿ ಅವರ ಧ್ವನಿ ಬರ್ತದಾ ಅಂತ ಕೇಳಲಿಕ್ಕೆ.
ಅದು ಒಂದು ರೀತಿಯ ಒಂದು ಪೂರಕ ವಾತಾವರಣ ಅಂತ ಆಯಿತು. ಆಮೇಲೆ ಈ 10ನೇ ಕ್ಲಾಸು ಮುಗಿಸಿ PUCಗೆ ಬರುವಾಗ ಮತ್ತೆ ನನಗೆ ಸುಮಾರಾಗಿ ಯುವವಾಣಿ ಕಾರ್ಯಕ್ರಮದಲ್ಲಿ 3 ತಿಂಗಳಿಗೆ 4 ತಿಂಗಳಿಗೆ ಒಮ್ಮೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಕರೆ ಬರ್ತಾಯಿತ್ತು. 30 ರೂಪಾಯಿ ಸಂಭಾವನೆ ಸಿಗ್ತಾಯಿತ್ತು, 20 ರೂಪಾಯಿ ಪ್ರಯಾಣ ಭತ್ಯೆ, 50 ರೂಪಾಯಿಯದು ಒಂದು ದೊಡ್ಡ ಚೆಕ್ ಸಿಗ್ತಾಯಿತ್ತು, ಟ್ರೆಜರಿ ಚೆಕ್. ಕನ್ನಡ ಜಾಸ್ತಿ, ಒಂದು ಸಲ ಯಾವುದೋ ಇಂಗ್ಲೀಷ್ ಯುವವಾಣಿಗೆ, 1-2 ಸಲ ಕೊಂಕಣಿ ಯುವವಾಣಿಗೆ ಕಾರ್ಯಕ್ರಮ ಮಾಡಿದೆ. ಆಮೇಲೆ ಆಕಾಶವಾಣಿ ಸೇರಿದ್ದು ಅಕಸ್ಮಾತ್ ಆಗಿಯೋ ಹೇಗೆ? ಮಂಗಳೂರಿನಲ್ಲಿ ಪದವಿ ಶಿಕ್ಷಣ ಮಾಡ್ತಾ ಇದ್ದೆ, ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್, ರೋಶ್ನಿ ನಿಲಯ. ಇಲ್ಲೇ ಹತ್ತಿರ ಇದ್ದದ್ರಿಂದ ನನಗೆ ಇನ್ನೂ ಹೆಚ್ಚು ಅವಕಾಶಗಳು. ಹಾಗೆ ಆಕಾಶವಾಣಿ ಜೊತೆ ಒಡನಾಟ ಚೆನ್ನಾಗಿತ್ತು. MA ಮಾಡಲಿಕ್ಕೆ ಹೋದೆ ಕೊಣಾಜೆಗೆ, ಮಂಗಳ ಗಂಗೋತ್ರಿಯಲ್ಲಿ ಇಕನಾಮಿಕ್ಸ್ನಲ್ಲಿ. ಆದರೆ ಸಾಹಿತ್ಯದ ಒಲವು ತುಂಬ ಇತ್ತು. ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಅಂತ ತಿಳಿದು ನಮ್ಮ ಬಂಧು ಒಬ್ಬರು ವಿದೇಶದಲ್ಲಿ ಗಲ್ಫ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು ನನಗೊಂದು ಸಣ್ಣ ಪಾಕೆಟ್ ಟ್ರಾನ್ಸಿಸ್ಟರ್ ಗಿಫ್ಟ್ ಕೊಟ್ಟಿದ್ದರು. ಅದು PUCಯಲ್ಲಿ ನನಗೆ ಡಿಸ್ಟಿಂಕ್ಷನ್ ಬಂದಿತ್ತು ಅಂತ ಅವರು ಊರಿಗೆ ಬಂದಾಗ ನೆನ್ಪಿಟ್ಕೊಂಡು ತಂದು ಕೊಟ್ಟಿದ್ದರು. ಅದನ್ನು ನಾನು ನನ್ನ ಹಾಸ್ಟೆಲ್ ವಾಸದಲ್ಲಿ ಪೂರ್ತಿ 5 ವರ್ಷ ತುಂಬ ಚೆನ್ನಾಗಿ ಬಳಸಿದ್ದೇನೆ. ನಮ್ಮ ರೂಮ್ನಲ್ಲಿ ಹಾಸ್ಟೆಲ್ನಲ್ಲಿ ಯಾವಾಗಲೂ ರೇಡಿಯೋ ಕೇಳ್ತಾ ಇತ್ತು. ಹಾಗಾಗಿ ತುಂಬ ಜನ ಸ್ನೇಹಿತರಾಗಿದ್ದರು ನನಗೆ, ಏನು ಬರ್ತದೆ ಅಂತ. ಹಾಗೆ ರೇಡಿಯೋ ಕಡೆ ಒಂದು ಒಲವು ಇದ್ದೇ ಇತ್ತು. ಸ್ನಾತಕೋತ್ತರ ಶಿಕ್ಷಣ ಆದಮೇಲೆ ಕೆಲಸ ಹುಡ್ಕೋದು ಅನಿವಾರ್ಯ ಅಲ್ಲ. ಈಗಿನ ಹಾಗೆ ಬಹಳಷ್ಟು ಓಪನಿಂಗ್ಸ್ ಯಾವುದೂ ಇರಲಿಲ್ಲ. ಕಾಲೇಜುಗಳಲ್ಲಿ ಲೆಕ್ಚರರ್ ಆಗಿ ಕೆಲಸ ಸಿಗಬೇಕಾದ್ರೆ ಮೊದಲಿದ್ದವ್ರು ಯಾರಾದರೂ ನಿವೃತ್ತರಾಗಬೇಕು. ಬೇರೆ ಊರುಗಳಲ್ಲೂ ಹೆಚ್ಚು ಅವಕಾಶಗಳಿರಲಿಲ್ಲ. ಈ ಬ್ಯಾಂಕ್ ಪರೀಕ್ಷೆಗಳನ್ನೆಲ್ಲ ಬರೆದಿದ್ದೆ. ಅದು ನನ್ನ ಆಸಕ್ತಿಯ ಕ್ಷೇತ್ರವೂ ಅಲ್ಲ. ಫೈನಲ್ ಪರೀಕ್ಷೆ ಬರೆಯುವ ಸ್ವಲ್ಪ ಸಮಯದ ಮೊದಲು ಸ್ಟಾಫ್ ಸಿಲೆಕ್ಷನ್ ಕಮಿಷನ್ ಅವ್ರದ್ದು ಒಂದು ನೋಟಿಫಿಕೇಷನ್ ಬಂದಿತ್ತು ಎಂಪ್ಲಾಯ್ಮೆಂಟ್ ನ್ಯೂಸ್ನಲ್ಲಿ. ಎಲ್ಲ ವಿಭಾಗದವರು, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುವ ವಿದ್ಯಾರ್ಥಿಗಳು ಎಲ್ಲರೂ ಉದ್ಯೋಗದ ಭೇಟೆಯಲ್ಲಿ ಇರುವವರೇ ಹೆಚ್ಚಿನವರು. ಹಾಗಾಗಿ ಎಲ್ಲರೂ ಹುಡುಕ್ತಾ ಇದ್ದಾಗ ನನಗೆ ಅದು ಕಾಣಿಸ್ತು. ನಾನು ಅರ್ಜಿ ಹಾಕಿದೆ. ಹಾಕುವ ಮೊದಲು ಆಕಾಶವಾಣಿಗೆ ಬಂದಿದ್ದೆ. ಅಬ್ದುಲ್ ರೆಹಮಾನ್ ಪಾಷಾ ಅವರನ್ನು ಮಾತಾಡಿಸ್ಕೊಂಡು ಹೋಗೋಣ ಅಂತ. ಹಾಕು ಅಂತಂದರು. ಅವರು ತುಂಬ ಪ್ರೋತ್ಸಾಹ ಕೊಟ್ಟರು. ಹಾಗೆ ನಾನು ಹಾಕಿದ್ದೆ. ಸ್ನಾತಕೋತ್ತರ ಶಿಕ್ಷಣ ಆದಮೇಲೆ ನಾನೇ ಓದಿದ ಡಿಗ್ರಿ ಕಾಲೇಜಿನಲ್ಲಿ ರೋಶ್ನಿ ನಿಲಯದಲ್ಲಿ ನನಗೆ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಕೆಲಸ ಸಿಕ್ಕಿತ್ತು. ಅದರ ನಡುವೆ ಈ ಆಕಾಶವಾಣಿಯ ಪರೀಕ್ಷೆ ಆಗಸ್ಟ್ನಲ್ಲಿ ಬರೆದೆ ಬೆಂಗಳೂರಿನಲ್ಲಿ. ವಾಪಸ್ ಬಂದೆ. ತುಂಬ ಜನ ಇದ್ದರು, ಸಿಗಲಿಕ್ಕಿಲ್ಲ ಅಂತ ನನಗೆ ಆವತ್ತಿನ ಜನಸಾಗರ ನೋಡಿ ಅನ್ನಿಸ್ತು. ಯಾಕಂದರೆ 16-17 ಪೋಸ್ಟ್ಗಳಿದ್ದದ್ದು ಕರ್ನಾಟಕದಲ್ಲಿ. ಹಾಗಾಗಿ ಮತ್ತೆ ಪಾರ್ಟ್ ಟೈಮ್ ಮುಂದುವರಿಸ್ತಾ ಇದ್ದೆ. ಡಿಸೆಂಬರ್ನಲ್ಲಿ ಕೊನೆಯ 26-27 ತಾರೀಕಿಗೆ ಏನೋ ಒಂದು ಪತ್ರ ಬಂದಿತ್ತು ಮನೆಗೆ. ಆಕಾಶವಾಣಿಯ ಈ ಲಿಖಿತ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರೋದ್ರಿಂದ ಸಂದರ್ಶನಕ್ಕೆ ಬರಬೇಕು ಅಂತ. ಆದರೆ ಪತ್ರ ನನಗೆ ಸಿಗುವ ಮೊದಲು ಒಂದು ಸಲ ಅದು ಮಂಗಳೂರಿಗೆ ಬಂದು ವಾಪಸ್ ಹೋಗಿತ್ತು. ನಾನು ಆಸ್ಪತ್ರೆಯಲ್ಲಿದ್ದ ಕಾರಣ ಸಿಕ್ಕಿರಲಿಲ್ಲ. ನಾಳೆ ಇಂಟರ್ವ್ಯೂ ಇದೆ ಅಂತ ಹೇಳುವಾಗ ಇವತ್ತು ನನಗೆ ಸಿಕ್ಕಿದ್ದು ಪತ್ರ ಮನೆಯಲ್ಲಿ. ಆಮೇಲೆ ಸಿಕ್ಕಿದ ಬಸ್ ಹತ್ತಿ ಹೋಗಿ ಇಂಟರ್ವ್ಯೂ ಆಯಿತು. ಅದು ನನ್ನ ಅದೃಷ್ಟ ಚೆನ್ನಾಗಿತ್ತು. 27, 28 ಮತ್ತು 29ಕ್ಕೆ 3 ದಿವಸ ಸಂದರ್ಶನಗಳಿತ್ತು. ನನ್ನ ಸರದಿ 28ಕ್ಕಿತ್ತು. 27ಕ್ಕೆ ಮಧ್ಯಾಹ್ನ ನನಗೆ ಪತ್ರ ಕೈಗೆ ಸಿಕ್ಕಿತ್ತು. ನಾನು 28ಕ್ಕೆ ಸಂದರ್ಶನ ಎದುರಿಸಿದೆ. ಅಲ್ಲೂ ತುಂಬ ಜನ ಇದ್ದರು. ಮುಂದಿನ ವರ್ಷ ಅಕ್ಟೋಬರ್ನಲ್ಲಿ ನನಗೆ ಕರೆ ಬಂತು, ಆಕಾಶವಾಣಿ ಮಂಗಳೂರಿಗೆ ಪ್ರಸಾರ ನಿರ್ವಾಹಕಿಯಾಗಿ ಸೇರಿಕೊಳ್ಳಿ ಅಂತ. ಸೊ ಇದು ಆಸಕ್ತಿಯ ಕ್ಷೇತ್ರವೂ ಹೌದು, ಪ್ರೀತಿಯ ಕ್ಷೇತ್ರವೂ ಹೌದು, ಪೂರ್ಣಕಾಲಿಕ ಉದ್ಯೋಗವೂ ಬೇರೆ ಇರಲಿಲ್ಲ. ಹಾಗಾಗಿ ನಾನು ಬೇರೆ ಯೋಚನೆ ಮಾಡದೆ ನೇರವಾಗಿ ಆಕಾಶವಾಣಿಗೆ ಸೇರಿದೆ. ಆಕಾಶವಾಣಿ ಸೇರುವಾಗ ನಿಮ್ಮ ಕೆಲಸ ಇಂಥದ್ದು ಅಂತ ಹೇಳಿ ಒಂದು ಕಲ್ಪನೆ ಏನಾದರೂ ಇತ್ತ? ಮೊದಲೆಲ್ಲ ರೆಕಾರ್ಡಿಂಗಿಗೆ ಬರ್ತಿದ್ನಲ್ಲ, ನನ್ನ ಮನಸ್ಸಲ್ಲಿ ಇದ್ದದ್ದು ಪ್ರಸಾರ ನಿರ್ವಾಹಕರು ಅಂದರೆ ನಾನು ಡ್ಯೂಟಿ ರೂಮ್ನಲ್ಲಿ ಅವ್ರನ್ನೆಲ್ಲ ನೋಡ್ತಾ ಇದ್ದೆ. ಸ್ವಲ್ಪ ಒಂದು ಸಣ್ಣ ಮಟ್ಟಿನ ಅಂದಾಜಿತ್ತು. ಮತ್ತು ಧ್ವನಿ ಮುದ್ರಣ ಮಾಡುವ ಕೆಲಸ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಮತ್ತು ನಮ್ಮ ಧ್ವನಿಯೂ ಪ್ರಸಾರ ಆಗ್ಬೋದು ಅಂತ ಒಂದು ಯೋಚನೆ ಇತ್ತು. ಮೊದಲ ದಿವಸ ಆಕಾಶವಾಣಿಗೆ ಸೇರಿದ ಅದರ ನೆನಪುಗಳನ್ನೇನಾದರೂ ಮಾಡಲಿಕ್ಕಾಗ್ತದೆ? 1989 ನವೆಂಬರ್ 23 ಹಿಂದಿನ ದಿವಸ ಅಷ್ಟೇ ಪೊಲೀಸ್ ವೆರಿಫಿಕೇಷನ್ ಮುಗಿಸಿದ ಪತ್ರ ನನಗೆ ಬಂದಿತ್ತು ಮನೆಗೆ. ಅದರಲ್ಲಿ ತುಂಬ ದಿನಗಳು ಕಳೆದು ಹೋಗಿವೆ ನಡುವೆ. ಅವರು ಆ ಪತ್ರ ಸಿಕ್ಕಿದ ಎಷ್ಟೋ ದಿವಸದ ಒಳಗೆ ಸೇರಬೇಕು ಅಂತ ಇತ್ತು, ಇನ್ನೂ ಹೆಚ್ಚು ದಿವಸ ಇರಲಿಲ್ಲ. ಹಾಗೆ ನಾನು ಮಾರನೇ ದಿವಸ ಬಂದೆ 23ಕ್ಕೆ. 9:30 ಇಲ್ಲಿ ತಲುಪಿದೆ. ನಾನು ಊರಿಂದ ಬರಬೇಕಲ್ಲ, ಉಡುಪಿ ಜಿಲ್ಲೆ ನಮ್ಮದು, ಬರಲಿಕ್ಕೆ 1.5 ಗಂಟೆಯ ಸಮಯ ಹಿಡಿತದೆ. ಹಿಂದೆ ಆಕಾಶವಾಣಿಗೆ ಬಂದ ಅನುಭವದಿಂದ ನಾನು ಇಲ್ಲಿಗೆ ಬರುವಾಗ 9:30 ಆಗಿದೆ. ಗೇಟಲ್ಲಿ ಬರುವಾಗ ಪತ್ರ ತೋರಿಸಿದೆ. ಸೆಕ್ಯೂರಿಟಿ ಅವರು ಹೇಳಿದರು 10 ಗಂಟೆಗೆ ಆಫೀಸ್ ಓಪನ್ ಆಗೋದು, ಇಷ್ಟು ಬೇಗ ಯಾಕೆ ಬಂದಿದ್ದೀರಿ ಅಂತ ಕೇಳಿದರು. ಮತ್ತೇನು ಹೇಳಲಿಲ್ಲ, ಒಳಗೆ ಕೂತ್ಕೊಳ್ಳಿ ಅಂತ ಹೇಳಿದರು. ಹೋಗಿ ವಿಸಿಟರ್ಸ್ ರೂಮ್, ಹಿಂದೆ ರೆಕಾರ್ಡಿಂಗ್ ಬಂದಾಗ ಕೂತ್ಕೊಳ್ತಾ ಇದ್ದ ಆ ವಿಸಿಟರ್ಸ್ ರೂಮ್ನಲ್ಲಿ ನಾನು ಕೂತೆ. ಆಮೇಲೆ ಸುಮಾರು ಹೊತ್ತಾದರೂ ಯಾರು ಬರಲಿಲ್ಲ. ಡ್ಯೂಟಿ ರೂಮ್ಗೆ ಹೋಗಿ ಕೇಳೋದಾ ಅಂತ
ಆದರೆ ಇವತ್ತು ನನಗೆ ಒಂದು ರೀತಿಯ ಆತಂಕ ಮತ್ತು ಉದ್ವೇಗ. ಹಿಂದೆ ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದೆ, ನೇರವಾಗಿ ಡ್ಯೂಟಿ ರೂಮ್ಗೆ ಹೋಗಿ ನನಗೆ ರೆಕಾರ್ಡಿಂಗ್ ಇದೆ ಅಂತ ಹೇಳಲಿಕ್ಕೆ ಆಗ್ತಿತ್ತು. ಇವತ್ತು ಸೇರ್ಲಿಕ್ಕೆ ಬಂದಿದ್ದೀನಲ್ಲ, ಒಂದು ರೀತಿಯ ಆತಂಕ ಇತ್ತು, ಅವರೇ ಕರೀತಾರೇನೋ ಅಂತ ನಾನು ಕೂತಿದ್ದೆ. ಮತ್ತು ಸುಮಾರು ಹೊತ್ತಾದಮೇಲೆ ಯಾರೋ ರೆಕಾರ್ಡಿಂಗ್ಗೆ ಬಂದವ್ರನ್ನ ವಿಚಾರಿಸ್ಕೊಂಡು ಬಂದಾಗ ನಾನು ಅವ್ರ ಹತ್ರ ಪತ್ರ ತೋರಿಸಿ ನನ್ನ ಕರೆ ಬಂದಿದೆ ಅಂತ. ಯೂಸುಫ್ ಶೇಖ್ ಅಂತ ಆಗ ಕಾರ್ಯಕ್ರಮ ನಿರ್ವಾಹಕರು ಗೋವಾದವರು ಅವರಿದ್ದರು, ಅವ್ರ ಹತ್ರ ಕರ್ಕೊಂಡು ಹೋದರು. ಆಮೇಲೆ ಅವರು ನಿಲಯ ನಿರ್ದೇಶಕರ ಹತ್ರ ಕರ್ಕೊಂಡು ಹೋದರು, VG ಮ್ಯಾಥ್ಯೂ ಅಂತ ಆಗಿನ ನಿಲಯ ನಿರ್ದೇಶಕರಿದ್ದರು. ಆಮೇಲೆ ಅವರೆಲ್ಲ ಪ್ರಮಾಣ ವಚನ ಎಲ್ಲ ಬೋಧಿಸಿದರು. MR ಕೃಷ್ಣಸ್ವಾಮಿ ಅಂತ ಸ್ಟೇಷನ್ ಇಂಜಿನಿಯರ್ ಇದ್ದರು, ಅವ್ರ ಹತ್ರನೂ ಯೂಸುಫ್ ಶೇಖ್ ಅವರು ಕರ್ಕೊಂಡು ಹೋದರು. ಹೊಸ ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಇವತ್ತು ರಿಪೋರ್ಟ್ ಮಾಡ್ತಿದ್ದಾರೆ ಅಂತ. ಹಾಗೆ ಮತ್ತು P ಪ್ರಭಾಕರನ್ ಅಂತ ಒಬ್ಬರು ಕಾರ್ಯಕ್ರಮ ನಿರ್ವಾಹಕರು, ಪದ್ಮನಾಭನ್ ಅಂತ ಇದ್ದರು, ಅವರೆಲ್ಲ ಸ್ಟುಡಿಯೋಗೆಲ್ಲ ಕರ್ಕೊಂಡು ಹೋಗಿ ಎಲ್ಲರನ್ನ ಪರಿಚಯ ಎಲ್ಲ ಮಾಡಿಸಿದ್ರು. ಆದರೆ ಹೆಚ್ಚಿನವರು ಈಗ ಯಾರೂ ಇಲ್ಲ ಸರ್ವಿಸ್ನಲ್ಲಿ, ಮತ್ತು ಕೆಲವರ ಹೆಸರುಗಳು ನೆನಪಾಗ್ತಾ ಇಲ್ಲ. ಸರಿ, ಈಗ ಸೇರಿದ ಮೇಲೆ ಒಂದು ಕೆಲಸ ಅಂತ ನಿಮಗೆ ಕೊಡ್ತಾರೆ. ಮೊದಲು ಕೊಟ್ಟಂತಹ ಕೆಲಸಗಳು ಏನು? ಇಲ್ಲಿ ಸ್ವಲ್ಪ ಸ್ಟುಡಿಯೋ ಕಡೆ ಎಲ್ಲ ನೋಡ್ಕೊಂಡಿರಿ ಅಂತ ಹೇಳಿದರು. ಅದು ಸುಮ್ಮನೆ ಅಲ್ಲಿ ಇಲ್ಲಿ ಇಣುಕಿ ನೋಡ್ತಾ ಇದ್ದೆ. ಸ್ವಲ್ಪ ಜನ ನನಗಿಂತ ಮೊದಲು ಸೇರಿದವರು ಒಂದು 2-3 ಜನ ಇದ್ದರು. ಅಬ್ದುಲ್ ರಶೀದ್ ಇದ್ದರು, ಸುರೇಂದ್ರನಾಥ್ ಸಾತ್ವಿಕ್ ಅಂತ ಇದ್ದರು, ರವಿಶಂಕರ್ ಅಂತ ಇದ್ದರು. ಅವರು ಯೂನಿವರ್ಸಿಟಿಯಲ್ಲಿ ನಮ್ಮ ಬ್ಯಾಚ್. ಹಾಗೆ ಅವ್ರು ನನಗೆ ಮೊದಲೇ ಪರಿಚಯ ಇತ್ತು. ಅವರೆಲ್ಲ ಇದ್ದದ್ರಿಂದ ನನಗೆ ಸ್ವಲ್ಪ ಅವ್ರ ಜೊತೆ ಅವರ ಹಿಂದೆ ಹೋಗ್ತಾ ಇದ್ದೆ. ಆಮೇಲೆ ಶಕುಂತಲಾ ಕಿಣಿ ಅವ್ರು ನನಗೆ ಮೊದಲೇ ಪರಿಚಯ ಇತ್ತು, ಅವರು ಅನೌನ್ಸರ್ ಆಗಿದ್ದರು. ಅವರು ನಾನಂದರೆ ರೆಕಾರ್ಡಿಂಗ್ಗೆ ಬರ್ತಾ ಇದ್ದ ಕಾಲದ ಪರಿಚಯ. ಅವರು ಕೂಡ ಸ್ವಲ್ಪ ನನಗೆ ಮಾತಾಡಿಸಿ ಅದು ಇದು ಅಂತ ಬೇರೆ ಬೇರೆ ವಿಷಯ ಎಲ್ಲ ತೋರಿಸಿದ್ರು. ಲೈಬ್ರರಿಗೆ ಕರ್ಕೊಂಡೋದ್ರು, ಟೇಪ್ ಎಲ್ಲ ಹೀಗೆ ಇರ್ತದೆ ಅಂತೆಲ್ಲ ಹೇಳಿದರು. ಹಾಗೆ ಆವತ್ತಿನ ದಿನ ಕಳೆದೋಯ್ತು. ಮಾರನೇ ದಿವಸ ಮೀಟಿಂಗ್ಗೆ ಬರಬೇಕು, ಕಾರ್ಯಕ್ರಮ ಸಭೆಗೆ ಬರಬೇಕು ಅಂತ ಹೇಳಿದರು. 10 ಕಾಲಕ್ಕೆ ಮೀಟಿಂಗ್ ಇದೆ ಅಂತ. ಹಾಗೆ ನಾನು 10 ಗಂಟೆಗೆ ಒಂದು 10 ನಿಮಿಷ ಇರುವಾಗ ತಲುಪಿದ್ದೆ. ಆಮೇಲೆ ಮೀಟಿಂಗ್ ಹೋದೆ. ಮೀಟಿಂಗ್ ಆದಮೇಲೆ ಅಲ್ಲೇ ಚಹಾ ಎಲ್ಲ ಕೊಟ್ಟರು ನಿರ್ದೇಶಕರು, ಹೊಸ ಸ್ಟಾಫ್ ಸೇರ್ಪಡೆ ಆಗಿದ್ದಾರೆ ಅಂತ. ಅವರ ಲೆಕ್ಕದಲ್ಲಿ ಅವತ್ತೆಲ್ಲ ನಮಗೆ ಎಲ್ಲ ಟೀ ಕುಡಿಸಿದ್ರು. ಆಮೇಲೆ ಮೀಟಿಂಗ್ನಲ್ಲಿ ಕನ್ನಡ ವಿಭಾಗದಲ್ಲಿ ತರಬೇತಿಗೆ ಹಾಕಿ ಅಂತ ಹೇಳಿದರು. ಆಗ ಕನ್ನಡ ವಿಭಾಗದಲ್ಲಿ ಯಾರಿದ್ರು? SS ಹಿರೇಮಠ್ ಅಂತ ಕಾರ್ಯಕ್ರಮ ನಿರ್ವಾಹಕರಿದ್ದರು. ಅಬ್ದುಲ್ ರಶೀದ್ ಅಲ್ಲಿ ಸಹಾಯಕರಾಗಿ ಕೆಲಸ ಮಾಡ್ತಾಯಿದ್ರು. ಅಂದರೆ ಅವರು 5-6 ತಿಂಗಳ ಹಿಂದೆ ಸೇರಿದ್ರಿಂದ ರೆಕಾರ್ಡಿಂಗ್ ಎಲ್ಲ ಕಲ್ತಿದ್ರು. ಅವರೆಲ್ಲ ಸ್ಟುಡಿಯೋದಲ್ಲಿ ಚಿಂತನ ರೆಕಾರ್ಡಿಂಗ್ ಇತ್ತು ಅವತ್ತು ಸುಮಾರು. ಆಮೇಲೆ ಅದು ಭಾಷಣಗಳು ರೆಕಾರ್ಡಿಂಗ್ ಇತ್ತು. ಅವ್ರ ಜೊತೆ ಇದ್ಕೊಂಡು ಸ್ವಲ್ಪ ಈ ಮೆಲ್ಟ್ರಾನ್ ಅನ್ನುವ ನಮ್ಮ ಯಂತ್ರಕ್ಕೆ ಟೇಪನ್ನು ಸುತ್ತೋದು, ಅದೊಂದು ಜೋಡಿಸುವ ಒಂದು ಪ್ರಕ್ರಿಯೆ ಇತ್ತಲ್ಲ, ಅದನ್ನೆಲ್ಲ ಕಲಿಸಿದ್ರು ಅವರು. ಆಮೇಲೆ 2-3 ದಿವಸ ಡ್ಯೂಟಿ ರೂಮ್ನಲ್ಲಿ ಡ್ಯೂಟಿ ಆಫೀಸರ್ ಕೆಲಸ ನೋಡ್ಕೊಳ್ಳಿ ಅಂತ ನನಗೆ ಅಲ್ಲೇ ಕೂತ್ಕೊಳ್ಳಿಕ್ಕೆ ಆ ವಾರ, ಅಂದರೆ ನಾನು ಸೇರಿದ್ದು ಬಹುಶಃ ಗುರುವಾರ ಇರಬೇಕು, ಶುಕ್ರವಾರ ಮತ್ತು ಶನಿವಾರ ಅಬ್ಸರ್ವೇಷನ್ನಲ್ಲಿ ಹೋಯಿತು. ಸೋಮವಾರದಿಂದ ನಾನು ಕನ್ನಡ ವಿಭಾಗದಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡ್ತಾಯಿದ್ದೆ. ನೀವು ಕೆಲವು ವರ್ಷಗಳ ಕಾಲ, ಬಹುಶಃ 1-1.5 ವರ್ಷ ಕಾಲ ನೀವು ಒಂದು ಕಾಲೇಜಿನಲ್ಲಿ ಪಾರ್ಟ್ ಟೈಮ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಾಯಿದ್ರಿ. ಸಾಮಾನ್ಯ MA, MSc, MCom ಮಾಡಿದವರ ಒಂದು ಗುರಿ ಅಂತ ಹೇಳಿದರೆ ಒಂದು ಲೆಕ್ಚರ್ ಆಗುವುದು ಆಗಿನ ಕಾಲದಲ್ಲಿ. ಹೌದು. ಆಕಾಶವಾಣಿ ಅಲ್ಲದೆ ಬೇರೆ ಯಾವುದಾದ್ರೂ ಉದ್ಯೋಗ ಸಿಕ್ತಿದ್ರೆ ನಾನು ಆಮೇಲಾದರೂ ಬಿಟ್ಟು ಲೆಕ್ಚರರ್ ಆಗ್ತಿದ್ದೆ. ಈಗ ಅಲ್ಲಿಂದ ಒಂದು ಪಾರ್ಟ್ ಟೈಮ್ ಲೆಕ್ಚರ್ ಆದವರು ಇಲ್ಲಿ ಬರುವಾಗ ಇದೊಂಥರ ಹೊಸ ಲೋಕ, ಇದೊಂದು ಬೇಕಾ ಬೇಡವಾ ಅಂತ ಹೇಳುವಂಥ ಒಂದು ಕೆಲವರಿಗೆ ತೋರ್ತದೆ. ಹಾಗೇನಾದರೂ ಆಗಿದೆ? ಇಲ್ಲ, ಇದು ನನಗೆ ಬಹಳ ಇಷ್ಟ ಆಗ್ತಿತ್ತು. ಯಾಕಂದರೆ ಕನ್ನಡ ವಿಭಾಗ ಅಂದರೆ ಈ ತುಂಬ ಧೀಮಂತರು ಎಲ್ಲ ವ್ಯಕ್ತಿಗಳು ಎಲ್ಲ ಧ್ವನಿಮುದ್ರಣಕ್ಕೆ ಬರುವ ಕಾಲ. ಶಿವರಾಮ್ ಕಾರಂತರು ಬರ್ತಿದ್ರು, ಬೇರೆ ಅಂಥ ದೊಡ್ಡ ವಿದ್ವಾಂಸರಲ್ಲ, ಪ್ರೊಫೆಸರ್ CN ರಾಮಚಂದ್ರನ್. ಆಮೇಲೆ ನನಗೆ ಅದರ ಜೊತೆಗೆ ಇಂಗ್ಲಿಷ್ ಯುವವಾಣಿ ಮತ್ತು ಇಂಗ್ಲಿಷ್ ಭಾಷಣ ವಿಭಾಗದಲ್ಲಿ ಇಂದಿರಾ ಯೇಸುಪ್ರಿಯಾ ಗಜರಾಜ್ ಅಂತ ಕಾರ್ಯಕ್ರಮ ನಿರ್ವಾಹಕರಾಗಿದ್ದರು. ಅವರ ಜೊತೆನೂ ಸಹಾಯಕ್ಕೆ ಅಂತ ಒಂದು ದಿವಸ ವಾರದಲ್ಲಿ ನನಗೆ ಹಾಕಿದರು. ಅದಕ್ಕೆಲ್ಲ ಈ ವೈದ್ಯರು ಆಮೇಲೆ ಬ್ಯಾಂಕ್ ಅಧಿಕಾರಿಗಳು ಸುಮಾರಾಗಿ ಇಲ್ಲಿ ಬರ್ತಾ ಇದ್ರು. ಅವರನ್ನು ಧ್ವನಿಮುದ್ರಣ ಮಾಡೋದು. ಮತ್ತು KREC ಇಂಜಿನಿಯರಿಂಗ್ ಕಾಲೇಜ್ನವರು, ಮಣಿಪಾಲದ ವೈದ್ಯರು, ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾ ಇದ್ರು. ಸಾಹಿತಿಗಳು ಬಹಳ ಜನ ಬರ್ತಾ ಇದ್ರು. ಅದು ನನಗೆ ಮೊದಲೇ ಸಾಹಿತ್ಯ ಸ್ವಲ್ಪ ಆಸಕ್ತಿಯ ವಿಷಯ ಆಗಿದ್ದರಿಂದ ಯೂನಿವರ್ಸಿಟಿಯಿಂದ ಪ್ರೊಫೆಸರ್ BA ವಿವೇಕ್ ರೈ ಇರ್ಬೋದು, ಚಿನ್ನಪ್ಪ ಗೌಡರು, ಆಮೇಲೆ ಪುರುಷೋತ್ತಮ್ ಬಿಳಿಮಲೆ, ಸಬಿಹಾ ಭೂಮಿಗೌಡ, ಇಂಥವರೆಲ್ಲ ಬರುವಾಗೆಲ್ಲ ನಮ್ಗೆ ಭಾಳ ಖುಷಿ. ಸಾರಾ ಅಬೂಬಕರ್ ನಾನು ತುಂಬ ಇಷ್ಟಪಟ್ಟು ಓದ್ತಾ ಇದ್ದ ನಮ್ಮ ಕಾಲದ ಮತ್ತು ನಮ್ಮ ಊರಿನ ಲೇಖಕಿ, ಅವ್ರು ಬರ್ತಾಯಿದ್ರು. ಹಾಗೆ ನನಗೆ ಬಹಳ ಆಸಕ್ತಿಯ ವಿಷಯ ಆಗಿತ್ತು. ನಾನು ತುಂಬ ಖುಷಿಯಿಂದಲೇ ಮಾಡ್ತಾಯಿದ್ದೆ. ಆಮೇಲೆ ನನಗೆ 1-2-3 ಸಲ ನನ್ನ ಸ್ನೇಹಿತರೆಲ್ಲ ಆ ಕಾಲೇಜಿನಲ್ಲಿ ಇಕನಾಮಿಕ್ಸ್ಗೆ ಫುಲ್ ಟೈಮ್ ವೇಕೆನ್ಸಿ ಕರೆದಿದ್ದಾರೆ, ನೀ ಅಪ್ಲೈ ಮಾಡು ಅಂತೆಲ್ಲ ಹೇಳಿದಾಗ 1-2 ಸಲ ಹೋಗಿದ್ದೆ ನಾನು. ಅಲ್ಲಿ ಎಲ್ಲೂ ಅಂದರೆ ಪೂರ್ಣಕಾಲಿಕ ವೃತ್ತಿ ಸಿಕ್ಕಿದರೆ ಒಳ್ಳೆಯದು ಅಂತ ಇತ್ತು. ಅಂದರೆ ಆ ಕಾಲದಲ್ಲಿ ನಮ್ಮ ಸಂಬಳ ತುಂಬ ಅಂಥ ಆಕರ್ಷಕ ಅಂತ ಹೇಳಲಿಕ್ಕಾಗೋದಿಲ್ಲ.
ಪೂರ್ಣಕಾಲಿಕ UGC ಎಲ್ಲ ಸ್ಕೇಲ್ನ ಜಾಬ್ ಸಿಕ್ಕಿದ್ರೆ ತುಂಬ ಅನುಕೂಲ ಅಂತ ನನ್ನ ಕಿವಿಯೆಲ್ಲ ತುಂಬಿಸ್ತಾ ಇದ್ರು. ಮತ್ತು ಇದೇ ನನ್ನ ಕರ್ಮಭೂಮಿ, ಇದೇ ನನ್ನ ಇಷ್ಟದ ಭೂಮಿ ಅಂತ ಹೇಳಿ ನಾನು ಇಲ್ಲೇ ಉಳ್ಕೊಂಡೆ. ಆಮೇಲೆ ನಿಮ್ಮ ಮೊದಲು ನೀವು ಕನ್ನಡ ಮತ್ತು ಇಂಗ್ಲಿಷ್ ವಿಭಾಗಗಳಲ್ಲಿ ಸಹಾಯಕಿಯಾಗಿ, ಕೊಂಕಣಿ ಕೂಡ ಕೊಂಕಣಿ ವಾರದಲ್ಲಿ ಒಂದು ದಿವಸ. ನನಗೆ ಪ್ರಮುಖವಾಗಿ ಯುವವಾಣಿ ಮತ್ತು ಸಂಗೀತ ಕಾರ್ಯಕ್ರಮ, ಇನ್ನೊಂದು ಏನೋ ಸಣ್ಣ ಪುಟ್ಟ ಕೆಲವು ಕಾರ್ಯಕ್ರಮಗಳನ್ನು ಸೇರಿಸಿ ನನಗೆ ಹಂಚಿಕೊಟ್ಟದ್ರಿಂದ ಅಲ್ಲಿ ಕೂಡ ನಾನು ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದೆ. ಆಗಿನ ಕಾಲದಲ್ಲಿ ಒಂದು ರೆಕಾರ್ಡಿಂಗ್ ಮಾಡುವಾಗ ಸಾಮಾನ್ಯವಾಗಿ ರೆಕಾರ್ಡಿಂಗ್ನ ಪ್ರಕ್ರಿಯೆ ಯಾವ ಥರ ಇರ್ತಾಯಿತ್ತು? ಈಗ ನಾವು ಫೋನ್ ಮಾಡಿ ನೀವು ಬನ್ನಿ ಅಂತ ಹೇಳ್ತೇವೆ, ಅಥವಾ ಅವರೇ ಫೋನ್ ಮಾಡಿ ನಾನು ಬರಲಾ ಅಂತ ಕೆಲವರು ಕೇಳುವವರು ಇರ್ತಾರೆ. ಮೊದಲೆಲ್ಲ ಒಂದಷ್ಟು ಲೇಖನಗಳು, ಬರವಣಿಗೆ ತುಂಬ ಅಂಚೆಯಲ್ಲಿ ಬರ್ತಾಯಿತ್ತು. ಅನ್ಸಾಲಿಸಿಟೆಡ್ ಸ್ಕ್ರಿಪ್ಟ್ಸ್ ಅಂತ ಒಂದು ಪುಸ್ತಕ ಇತ್ತು ನಮ್ಮ ಹತ್ರ. ಅಂದರೆ ನಾವು ಕೇಳದೆ ಬಂದಿರುವ ಬರವಣಿಗೆ, ಅದನ್ನು ಓದಿ ಅದಕ್ಕೊಂದು ವರದಿ ಹಾಕಬೇಕಿತ್ತು ನಾವು, ರಿಪೋರ್ಟು. ಅಂದರೆ ಅದು ಸ್ಕ್ರಿಪ್ಟ್ ಏನಿದೆ, ಚೆನ್ನಾಗಿದೆಯೋ ಇಲ್ವೋ, ಪ್ರಸಾರಕ್ಕೆ ಯೋಗ್ಯ ಇದೆಯೋ ಇಲ್ವೋ ಅಂತ ಸ್ವಲ್ಪ ಕೆಲವು 4-5 ಸಾಲುಗಳನ್ನು ಬರೆದು ಅಲ್ಲಿ ಅದನ್ನು ನಾವು ವರದಿ ಹಾಕಿದ ಮೇಲೆ ಅದರಿಂದ ಕೂಡ ಕೆಲವು ಬರವಣಿಗೆಗಳನ್ನು ಆಯ್ದು ಹೊಸಬ್ರನ್ನು ಕೂಡ ಕರೀತಾಯಿದ್ರು. ಮತ್ತು ಈಗಾಗಲೇ ಪರಿಚಿತರಿದ್ದವರಿಗೆ ಒಂದು ಪತ್ರ ಬರೆದು ಇಂತಹ ಕಾರ್ಯಕ್ರಮಕ್ಕೆ ಇಂಥ ದಿನಕ್ಕೆ ವಿಷಯವನ್ನು ಅಲ್ಲೇ ನಮೂದಿಸ್ತಾಯಿದ್ರು. ಈಗ ವಿಜ್ಞಾನ ದಿನ ಬರಲಿಕ್ಕೆ ಇದ್ದರೆ ಅನ್ನೋ ವಿಷಯವನ್ನು ಸೇರಿಸಿ ಇಂಥ ದಿನ ನೀವು ಧ್ವನಿ ಮುದ್ರಣಕ್ಕೆ ಬನ್ನಿ ಅಂತ ಒಂದು ಪತ್ರ ಕಳಿಸೋದು. ಒಂದು ತಿಂಗಳ ಹಿಂದೆ ಹೋಗ್ತಿತ್ತು. ಮತ್ತೆ ಅವರು ಬರ್ತೇನೆ ಅಥವಾ ಬರೋದಿಲ್ಲ ಅಂತ ಅವರ ಸಮ್ಮತಿಯ ಒಂದು ಪತ್ರ, ಅದು ವಾಪಸ್ ಬಂದು ಎಷ್ಟೋ ದಿನಗಳ ನಂತರ ಧ್ವನಿ ಮುದ್ರಣ. ಮತ್ತು ಅವರ ಆ ಸಮ್ಮತಿ ಪತ್ರದ ಆಧಾರದ ಮೇಲೆ ಅವರು ರೆಕಾರ್ಡಿಂಗ್ಗೆ ಬರುವ ದಿವಸ ಅವರಿಗೆ ಕೊಡುವ ಸಂಭಾವನೆಯ ಚೆಕ್ ಸಿದ್ಧ ಆಗಿರ್ತಾಯಿತ್ತು. ಅಥವಾ ಯಾರನ್ನಾದರೂ ಸಂದರ್ಶನ ಮಾಡಲಿಕ್ಕಿದ್ರೆ ನಾವೆಲ್ಲ ಹೊಸಬರು ಅಥವಾ ಕಿರಿಯರು ಸ್ವಲ್ಪ ನಾವು ಧ್ವನಿ ಮುದ್ರಣ ಮಾಡೋದು, ಹಿರಿಯರೆಲ್ಲ ಸಂದರ್ಶನಗಳಲ್ಲಿ ಭಾಗವಹಿಸೋದು ಅಥವಾ ಪ್ರಶ್ನೋತ್ತರ ಕಾರ್ಯಕ್ರಮಗಳು ಆ ಥರ ಇದ್ದರೆ ಅದು ನಡೆಸ್ಕೊಡೋದು. ಅಥವಾ ಧ್ವನಿ ಮುದ್ರಣ ಆಗುವಾಗ ಕೆಲವು ಸಲ ಅತಿ ದೊಡ್ಡ ವ್ಯಕ್ತಿಗಳು, ವಯಸ್ಸಿನಲ್ಲಿ ತುಂಬ ಹಿರಿಯರಾದರೆ ನಮ್ಮ ಕಾರ್ಯಕ್ರಮ ನಿರ್ವಾಹಕರು ಸ್ಟುಡಿಯೋದಲ್ಲಿ ಅವರ ಜೊತೆ ಕೂತ್ಕೊಳ್ತಾಯಿದ್ರು ಗೌರವ ಸೂಚಕವಾಗಿ, ಅಥವಾ ಸ್ಟುಡಿಯೋದ ಹೊರಗೆ ಧ್ವನಿ ಮುದ್ರಣ ಮಾಡುವ ಜಾಗದಲ್ಲಿ ನಿಂತ್ಕೊಳ್ತಾಯಿದ್ರು. ಅಂದರೆ ಇಡೀ ಪ್ರಕ್ರಿಯೆಯಲ್ಲಿ ಅವರು ಕೂಡ ತೊಡಗಿಸ್ಕೊಳ್ತಾಯಿದ್ರು. ಈಗ ಯುವವಾಣಿ ವಿಭಾಗದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಯುವವಾಣಿ ವಿಭಾಗದಲ್ಲಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಯಾವ ಥರ ನಡೀತಾ ಇತ್ತು? ಅದೇ ನನಗೆ ಕೊಂಕಣಿ ವಿಭಾಗದ ಯುವವಾಣಿ ಮತ್ತು ಮಹಿಳೆಯರ ಕಾರ್ಯಕ್ರಮ ಕೂಡ ನಾನು ಮಾಡ್ತಾಯಿದ್ದೆ, ತಂಡದ ಕಾರ್ಯಕ್ರಮಗಳು. ಅದರಲ್ಲಿ ಬಂದ ಲೇಖನಗಳನ್ನು ನಾನೇ ಓದಬೇಕಾಗಿತ್ತು ಮತ್ತು ನಾನೇ ಅದು ಪ್ರಸಾರಕ್ಕೆ ಯೋಗ್ಯವೋ ಅಲ್ವೋ ಅಂತ ನಿರ್ಧರಿಸಬೇಕಿತ್ತು. ನಾನು ಸ್ವಲ್ಪ ಕೊಂಕಣಿ ಸಾಹಿತ್ಯದಲ್ಲೂ ಆಸಕ್ತಿ ಇತ್ತು. ನಾನು ಆಕಾಶವಾಣಿ ಸೇರುವ ಮೊದಲು ಕೊಂಕಣಿ ನಿಘಂಟು ಯೋಜನೆಯಲ್ಲಿ 1 ವರ್ಷ ಅಲ್ಲೂ ಕೂಡ ಅರೆಕಾಲಿಕ ಉದ್ಯೋಗ ಮಾಡಿದ್ದೆ. ಅದರಲ್ಲಿ ಮುಖ್ಯವಾಗಿ ನಾನೇ ಕೆಲಸ ಮಾಡುವ ಹಾಗೆ ಆಗ್ತಿತ್ತು. ನಾನು ಮತ್ತು ಶಕುಂತಲ ಇಬ್ಬರು ಕೂಡ ನಾವೇ ಕೊಂಕಣಿ ವಿಭಾಗ ಒಂದು ರೀತಿ ಮುನ್ನಡೆಸಿದ ಹಾಗೆ ಇತ್ತದು. ಆಗ ಸುಮಾರಾಗಿ ಆಗಸ್ಟ್ ತಿಂಗಳಲ್ಲಿ ಒಂದು ದಿವಸದ ಕಾರ್ಯಕ್ರಮದ ಸಭೆಯಲ್ಲಿ ನಮ್ಮ ನಿಲಯ ನಿರ್ದೇಶಕರು ಹೇಳಿದರು, ಆಕಾಶವಾಣಿ ಆ್ಯನ್ಯುವಲ್ ಅವಾರ್ಡ್ಸಿಗೆ ಈ ವರ್ಷ ನಮ್ಮ ಸ್ಟೇಷನ್ನಿಂದ 2-3 ವಿಭಾಗದಲ್ಲಾದರೂ ನಮ್ಮ ಕಾರ್ಯಕ್ರಮಗಳು ಹೋಗಬೇಕು ಅಂತ ಹೇಳಿದರು. ಅವರು ನನಗೆ ಹೇಳಿದರು, ಈ ಸಲ ನೀನು ಒಂದು ಕಾರ್ಯಕ್ರಮ ಕಳಿಸು ಯುವವಾಣಿ ವಿಭಾಗಕ್ಕೆ ಅಂತ ಹೇಳಿದರು. ನಾನು ಏನು ಕಳಿಸೋದು, ಹೇಗೆ ಕಳಿಸೋದು ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಮೇಲೆ, ನಾನು ಕೊಂಕಣಿ ನಿಘಂಟು ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ಈ ಗುಮಟೆ ಅಂತ ಒಂದು ವಾದ್ಯ ಇದೆ, ಜನಪದ ವಾದ್ಯ. ಕುಡುಬಿಯರು ಜಾಸ್ತಿ ಅದನ್ನು ಬಳಸ್ತಾರೆ, ಕ್ರೈಸ್ತರು ಕೂಡ ಕೆಲವರು ಬಳಸ್ತಾರೆ. ಅದರ ಆ ವಾದ್ಯ, ಅದರ ಹಾಡುಗಳು, ಅದರ ಹಿನ್ನೆಲೆ, ಅದು ಗೋವಾದಿಂದ ವಲಸೆ ಬಂದವರ ಒಂದು ಜಾನಪದ ವಾದ್ಯ. ಅದು ಸುಮಾರು 5-6 ಶತಮಾನಗಳಿಂದಲೂ ಬಳಕೆಯಲ್ಲಿದೆ, ಈಗಲೂ ಬಳಕೆಯಲ್ಲಿದೆ. ಆದರೆ ನಮ್ಮ ಕಾಲಕ್ಕೆ ಬರುವಾಗ ಈ ವಾದ್ಯಗೋಷ್ಠಿಗಳಲ್ಲಿ ಒಂದು ಹೆಚ್ಚುವರಿ ವಾದ್ಯ ಆಗಿ ಅದನ್ನು ಬಳಸ್ತಾರೆ. ನಾನು ಆ ಒಂದು ದೃಷ್ಟಿಕೋನ ಇಟ್ಟು, ಮತ್ತು ಅದರಲ್ಲಿ ಕೊಂಕಣಿ ಮಾತಾಡುವ ಕ್ರೈಸ್ತರು ಸ್ವಲ್ಪ ದೊಡ್ಡ ರೀತಿಯ ಗುಮಟೆಯನ್ನು ಕೂತ್ಕೊಂಡು ನುಡಿಸಿ ಹಾಡ್ತಾರೆ. ಕುಡುಬಿಯರು ಅದನ್ನು ಕತ್ತಲ್ಲಿ ಧರಿಸಿಕೊಂಡು ಕುಣಿತ ಬಾರಿಸ್ತಾ ಅದನ್ನು ಹಾಡ್ತಾರೆ. ಅದೆಲ್ಲ ವ್ಯತ್ಯಾಸಗಳು ನನಗೆ ಗೊತ್ತಿತ್ತು. ತೌಲನಿಕವಾಗಿ ಮಾಡೋಣ ಅಂತ ಹೇಳಿ ನಾನೊಂದು ರೂಪಕ ಮಾಡಿದ್ದೆ, ಸಾಕ್ಷ್ಯ ರೂಪಕದ ಥರ. ಅದು ರೂಪಕ ಹೀಗೇ ಇರಬೇಕು ಹಾಗೇ ಇರಬೇಕು ಅಂತ ನನಗೇನು ಗೊತ್ತಿರಲಿಲ್ಲ. ನಾನೇ ಒಂದು ಸಣ್ಣ ಲೇಖನ ಬರೆದೆ. ನಮ್ಮಲ್ಲಿ ಕೆಲವು ಹಾಡುಗಳು ಆಗಲೇ ಆಡಿಷನ್ ಆಗಿರುವ ಕಲಾವಿದರಾಗಿದ್ದರು, ಜೋಕಿಮ್ ಪಿರೇರ ನಮ್ಮ ಸಂಗ್ರಹದಲ್ಲಿ ಹಾಡಿತ್ತು. ಅವರ ಮನೆಗೆ ಹೋಗಿ ನಾನು ಅವರ ಸಂದರ್ಶನವನ್ನು ಧ್ವನಿ ಮುದ್ರಿಸಿ, ಮತ್ತು ಕುಡುಬಿ ಸಮುದಾಯದವರು ಗೋಪಾಲಗೌಡ ಅಂತ ಮಿಜಾರು ಎಡಪದೂರಿನಲ್ಲಿ ತುಂಬ ಒಳ್ಳೆಯ ಕಲಾವಿದರು, ಅವರು ಇತ್ತೀಚೆಗೆ ತೀರಿಕೊಂಡ್ರು. ಮುಂದಿನ ವರ್ಷಗಳಲ್ಲಿ ಅವರು ಧ್ವನಿ ಪರೀಕ್ಷೆ ಮಾಡಿಕೊಂಡಿದ್ರು. ಅವರ ಮನೆಗೆ ಹೋಗಿ ಅವರ ತಂಡದವರಿಂದ ಹಾಡಿಸಿ ನರ್ತನ ಮಾಡಿಸಿ ಬೆಳಗ್ಗೆ ಹೋಗಿ ರೆಕಾರ್ಡ್ ಮಾಡಿ ಎಲ್ಲ ತಂದಿದ್ದೆ. ಅದನ್ನೆಲ್ಲ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದ್ದೆ.
ನನ್ನ ಅದೃಷ್ಟಕ್ಕೆ ಅದಕ್ಕೆ ಆ ವರ್ಷದ ರಾಷ್ಟ್ರ ಪ್ರಶಸ್ತಿ ಬಂತು. ಫೆಬ್ರವರಿ ತಿಂಗಳು 1991ರಲ್ಲಿ ಅದಕ್ಕೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯಿತು. ನಮ್ಮ ಸ್ಟೇಷನ್ ಡೈರೆಕ್ಟರ್ ನಿಲಯದ ಪರವಾಗಿ VG ಮ್ಯಾಥ್ಯೂ ಅವರು ನನ್ನ ಜೊತೆ, ಅಥವಾ ಅವ್ರ ಜೊತೆ ನಾನು ಹೋದೆ ಅಂತ ಹೇಳಿದರೆ ಹೆಚ್ಚು ಸೂಕ್ತ. ಅದರ ಅವರು ಹಿಂದೆ ಕೇರಳದ ಬೇರೆ ಬೇರೆ ಕೇಂದ್ರಗಳಲ್ಲಿ ಕೆಲಸ ಮಾಡುವಾಗ ಅವರಿಗೆ 2 ಸಲ ರಾಷ್ಟ್ರ ಪ್ರಶಸ್ತಿ ಬಂದಿತ್ತಂತೆ. ಅದಕ್ಕೆ ಅವರಿಗೆ ಬಹಳ ಸಂತೋಷ ಆಯಿತು, ರಾಷ್ಟ್ರ ಪ್ರಶಸ್ತಿ ಅವರಿದ್ದಾಗ ಬಂತು ಅಂತ. ಹಾಗೆ ನಂದು ನಾಟಕ ವಿಭಾಗಕ್ಕೆ ಪ್ರವೇಶ ಆಯಿತು. ಅದು 91ನೇ ಇಸ್ವಿಯಲ್ಲಿ. ಆಮೇಲೆ ನಾಟಕಗಳ ಇದನ್ನು ಕೂಡ ನೀವು ಮಾಡ್ತಾ ಇದ್ದೀರಿ. ಹೌದು, ಕೊಂಕಣಿ ವಿಭಾಗ ಹೇಗೂ ಜೊತೆಗೆ ಇರ್ತಾಯಿತ್ತು, ಇಂಗ್ಲೀಷ್ ಓವಣಿ ಇತ್ತು. ಪಾಶ್ಚಾತ್ಯ ಸಂಗೀತ ವಿಭಾಗ ಕೂಡ ವಾರಕ್ಕೆ 2 ಕಾರ್ಯಕ್ರಮ ಇತ್ತು, ಒಂದು ಶಾಸ್ತ್ರೀಯ ಸಂಗೀತ, ಒಂದು ಲಘು ಸುಗಮ ಸಂಗೀತ ಥರದ್ದು. ಅದಕ್ಕೆ ಸ್ವಲ್ಪ ಕೆಲಸ ರೆಕಾರ್ಡಿಂಗ್ಸ್ ಎಲ್ಲ ಇರ್ತಾಯಿತ್ತು, ಅದನ್ನು ನಾನು ಮಾಡ್ತಾಯಿದ್ದೆ. ಅದರ ನಡುವೆ ನನಗೆ ಮದುವೆ ಆಯಿತು. ನನ್ನ ಗಂಡ ಹೆರಾಲ್ಡ್ ರೆಜಿನಾಲ್ಡ್ ಆಳ್ವ ಅಂತ ಹೆಸರು, HR ಆಳ್ವ ಅಂತ ಅವ್ರನ್ನ ಕರೀತಾರೆ. ನಾನು 89ಕ್ಕೆ ಸೇರುವಾಗ ಅವ್ರು ನನಗೆ ಹೇಳ್ತಾಯಿದ್ರು, 10 ವರ್ಷದ ಹಿಂದೆ ಮಂಗಳೂರಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಮೊದಲ ಯುವವಾಣಿ ಕಾರ್ಯಕ್ರಮಕ್ಕೆ 1979ರಿಂದ ಅವರು ಬರ್ತಾಯಿದ್ರು ಬೇರೆ ಬೇರೆ ಕಾರ್ಯಕ್ರಮಕ್ಕೆ. ಹಾಗೆ ಅವರಿಗೂ ಪರಿಚಯ ಇದೆ. ಆಮೇಲೆ ಅವರು ಸ್ವಲ್ಪ, ನಾನು ಕೊಂಕಣಿ ವಿಭಾಗಕ್ಕೆ ಸೇರಿದ ಮೇಲೆ ಅವ್ರನ್ನ ಕರೆಯೋದನ್ನು ನಾನು ಕಡಿಮೆ ಮಾಡಿದೆ. ಅದೇನಿದ್ರೂ ಕೂಡ ಅವರು ಬೇರೆ ಕ್ಷೇತ್ರಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಆಮೇಲೆ ನಾನು ಇಲ್ಲಿ ಇಲ್ಲದೇ ಇದ್ದ ಸಮಯದಲ್ಲಿ ನಮ್ಮ ಸಹೋದ್ಯೋಗಿಗಳು ಅವರನ್ನು ಕರೀತಾ ಇದ್ರು. ಸರಿ, ಈಗ ನೀವು ಇಲ್ಲಿ ಹಲವಾರು ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೀರಿ. ನಂತರ ನೀವು ಪದೋನ್ನತಿ ಆದ ಮೇಲೆ ನಿಮಗೆ ನಾಟಕ ವಿಭಾಗ ನನಗೆ ಬಹಳ ಇಷ್ಟವಾದ ವಿಭಾಗ. ಯಾಕಂದರೆ ಅಲ್ಲಿ ರಾಷ್ಟ್ರೀಯ ನಾಟಕಗಳು ವರ್ಷಕ್ಕೊಂದು 3 ಸಲ, ಮತ್ತು 2ನೇ ಗುರುವಾರಕ್ಕೆ 1 ಗಂಟೆಯ ನಾಟಕ, ಸೋಮವಾರಗಳಂದು ಎಲ್ಲ ಅರ್ಧ ಗಂಟೆಯ ಚಂಕ್. ಅದರಲ್ಲಿ ಒಂದು ಸೋಮವಾರ ನಾಟಕ, ಇನ್ನೊಂದು ಸೋಮವಾರ ರೂಪಕ. ಹಾಗೆ ಮಾಡ್ತಾ ಇದ್ದಾಗ ಕನಿಷ್ಠ ತಿಂಗಳಿಗೆ 2 ನಾಟಕಗಳನ್ನು ನಾವು ಇಲ್ಲಿ ನಿರ್ಮಾಣ ಮಾಡ್ತಾಯಿದ್ವು. 3 ಇರ್ಬೋದು, ಒಂದಾದರೂ ರೂಪಕ ಆಗ್ತಾಯಿತ್ತು ಹೊಸ್ತು. ಆಮೇಲೆ ಬೇರೆ ಬೇರೆ ಹಿಂದೆ ಮಾಡಿದ ಕೆಲವು ಕಾರ್ಯಕ್ರಮಗಳ ಮರುಪ್ರಸಾರ ಅದೆಲ್ಲ ಆಗ್ತಾಯಿತ್ತು. ಆದರೆ ಸಾಧ್ಯ ಆದಷ್ಟು ಹೊಸ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಇಲ್ಲಿ ಕಾರ್ಯಕ್ರಮ ವಿಭಾಗ ತುಂಬಿ ತುಳುಕ್ತಾ ಇತ್ತು. ನಮ್ಮ ಬ್ಯಾಚ್ನಲ್ಲಿ ನಾವು 11 ಜನ ಪ್ರಸಾರ ನಿರ್ವಾಹಕರಿದ್ದೀವಿ. ಅದು ಅಲ್ಲದೆ ಹೊರತಾಗಿ ಈಗ ಸ್ವಲ್ಪ ಕ್ಯಾಶುವಲ್ಸ್ ಅಂತ ಹೇಳ್ತೀವಲ್ಲ, ಅರೆಕಾಲಿಕವಾಗಿ ಬರುವ ಕೆಲವರು ಯುವಕ ಯುವತಿಯರು ಕೂಡ ಇದ್ದರು. ಸೊ ನಿಲಯದಲ್ಲಿ ತುಂಬ ಕಳೆಕಳೆಯ ವಾತಾವರಣ ಇತ್ತು, ತುಂಬ ಕಾರ್ಯಕ್ರಮ ಆಗ್ತಾಯಿತ್ತು. ನೀವು ಬೇರೆ ಬೇರೆ ಯಾವ್ಯಾವ ವಿಭಾಗಗಳಲ್ಲಿ ನೀವು ಹೇಳಿದ್ದಲ್ಲದೆ ಕೆಲಸ ಮಾಡಿದ್ದೀರಿ? ನಾನು ಹಿಂದಿ ಪಾಠಗಳ ವಿಭಾಗದಲ್ಲಿ ಕೂಡ ಕೆಲಸ ಮಾಡಿದ್ದೇನೆ. ಸ್ವಲ್ಪ ಕಾಲ ಕಿಸಾನ್ ವಾಣಿ ಕೃಷಿ ರಂಗದಲ್ಲೂ ಕೆಲಸ ಮಾಡಿದ್ದೇನೆ. ಆಮೇಲೆ ಕಾನೂನು ವೇದಿಕೆ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು. ಅದರಲ್ಲಿ ಪತ್ರಗಳನ್ನು ತಿಂಗಳಿಗೊಂದು ಕಾರ್ಯಕ್ರಮ, ಅಂದರೆ ಒಂದೊಂದು ವಾರದಲ್ಲಿ ಒಂದು ದಿವಸ ವಿಜ್ಞಾನ ವೇದಿಕೆ, ವಿಜ್ಞಾನ ಭಾರತಿ, ಕನ್ನಡ ಭಾರತಿ, ವಿಚಾರ ರಂಗ, ಕಾನೂನು ವೇದಿಕೆ ಇಂಥದ್ದೆಲ್ಲ ಕಾರ್ಯಕ್ರಮ ಇತ್ತು. ಈ ಕಾನೂನು ವೇದಿಕೆ ಸುಮಾರು ವರ್ಷ ನಾನು ಆ ಕಾರ್ಯಕ್ರಮ ನಿರ್ವಹಿಸಿದ್ದೇನೆ. ಈಗ ನೀವು ಮಂಗಳೂರು ಆಕಾಶವಾಣಿಯಿಂದ ನಂತರ 2 ಕಡೆಗೆ ಉದ್ಯೋಗ ವರ್ಗಾವಣೆಯಿಂದಾಗಿ, ಮೊದಲನೆಯದಾಗಿ ನೀವು ಇಲ್ಲೇ ಹತ್ತಿರದ ಮಡಿಕೇರಿ ಆಕಾಶವಾಣಿ, ನಂತರ ಬೆಂಗಳೂರಿಗೆ. ಆ ಆಕಾಶವಾಣಿಗಳಿಗೂ ಮಂಗಳೂರಿಗೂ ಏನು ವ್ಯತ್ಯಾಸ ಅಂತ ತಮಗೆ ಕಾಣ್ತದೆ? ಇದನ್ನು ಹೇಗೆ ಹೇಳಲಿ ಅಂತ ವಿವರಿಸ್ಲಿಕ್ಕಾಗೋದಿಲ್ಲ. ನಾವು ನಮ್ಮ ಊರಿನಲ್ಲೇ ಇದ್ದಾಗ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಮಹತ್ವ ಇರ್ಬೋದು, ನಾವು ಕೆಲಸ ಮಾಡುವ ಸಂಸ್ಥೆಯ ಮಹತ್ವ ಇರ್ಬೋದು, ಅಷ್ಟು ಅರ್ಥ ಆಗೋದಿಲ್ಲ. ಅಲ್ಲಿ ಸಣ್ಣ ಕೇಂದ್ರ, ಆದರೆ ಅಲ್ಲಿಯ ಕಾರ್ಯಕ್ರಮಗಳ ಪ್ಯಾಟರ್ನ್ ತುಂಬ ವ್ಯತ್ಯಾಸ ನಮಗಿಂತಲೂ. ನಮಗೆ ಇಲ್ಲಿ ಯಕ್ಷಗಾನ ಇಲ್ಲದೇ ಇದ್ದರೆ ನಿದ್ದೆ ಬರೋದಿಲ್ಲ. ಅಲ್ಲಿ ಹೋದಾಗ ಎಲ್ಲ ಕಾರ್ಯಕ್ರಮಗಳು ಬೇರೆ ಬೇರೆ. ಮತ್ತು ನನಗೆ ಅಲ್ಲಿ ಕಿಸಾನ್ ವಾಣಿ ವಿಭಾಗ ಕೊಟ್ಟಿದ್ದರು. ಕೃಷಿರಂಗ ವಿಭಾಗಕ್ಕೆ ಸಂದರ್ಶನಗಳನ್ನು ಕೆಲವು ನಾನು ಮಾಡ್ತಾಯಿದ್ದೆ. ಅಥವಾ ಕೆಲವು ತುಂಬ ಧ್ವನಿ ಮುದ್ರಣಗಳಿದ್ದರೆ ಅಥವಾ ನಮ್ಮ ಆಸಕ್ತಿಯ ವಿಷಯ ಇದ್ದರೆ, ಇವತ್ತೊಂದು ಇವರನ್ನು ನೀವು ಮಾತಾಡಿಸ್ತೀರಾ ಅಂತ ಕೇಳ್ತಾರೆ, ಹಾಗೆಲ್ಲ ನಾನು ಮಾಡ್ತಾಯಿದ್ದೆ. ಆಮೇಲೆ ತುಳು ಕಾರ್ಯಕ್ರಮಗಳಲ್ಲೆಲ್ಲ ಸ್ವಲ್ಪ ಭಾಗವಹಿಸ್ತಾ ಇದ್ದೆ, ಭಾಷೆ ಬರುತ್ತಲ್ಲ ಆ ಕಾರಣಕ್ಕೆ. ಇದು ಅಲ್ಲಿ ಹೋದಾಗ ತಕ್ಷಣ ಅಲ್ಲಿ ನಮ್ಮ ತೋಟಗಾರಿಕಾ ಬೆಳೆಗಳು ನಾನು ಕಣ್ಣಲ್ಲೇ ನೋಡಿಲ್ಲ. ಏಲಕ್ಕಿ ಬೆಳೆ ಹೇಗೆ ಬೆಳೀತಾರೆ ಅಂತ, ಕಾಫಿ ಬೆಳೆಯನ್ನು ಗಿಡಗಳನ್ನು ಹೊರಗಿಂದ ನೋಡಿದ್ದು ಬಿಟ್ಟು ನಮ್ಗೆ ಗೊತ್ತೇ ಇಲ್ಲ ಅದರದ್ದು. ಆಮೇಲೆ ಅಲ್ಲಿ ಮಿಶ್ರ ಕೃಷಿ ಅಂತ ಮಾಡ್ತಾರೆ. ಕಾಳುಮೆಣಸು, ಏಲಕ್ಕಿ, ಕಾಫಿ, ಕಿತ್ತಳೆ, ಇದು ತುಂಬ ತಿಳುವಳಿಕೆಯನ್ನು ಬೇಡುವಂಥ ವಿಷಯಗಳು. ಅಂದರೆ ನನಗೆ ಪರಿಚಯ ಇಲ್ಲದೆ ಇರೋದ್ರಿಂದ ನಾನು 1 ತಿಂಗಳು ಸುಮಾರಾಗಿ ಅಲ್ಲಿ ಒಬ್ಬರು ನಾಗೇಶ್ ಕಾಲೂರು ಅಂತ ಒಬ್ಬರು ಅರೆಕಾಲಿಕವಾಗಿ ಬರ್ತಾಯಿದ್ರು. ಅವರು ಎಲ್ಲ ರೆಕಾರ್ಡಿಂಗ್ ಮಾಡಲಿಕ್ಕೆ ಅಲ್ಲಲ್ಲಿ ಹೋಗಬೇಕು. ಜನ ಸ್ಟುಡಿಯೋಗೆ ಬರೋದು ಕಡಿಮೆ. ಮಡಿಕೇರಿಯಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಬೆಟ್ಟ ಗುಡ್ಡಗಳು ನಮ್ಮ ಹಾಗೆ ಮಂಗಳೂರಿನ ಹಾಗೆ ಸಂಚಾರ ವ್ಯವಸ್ಥೆ ಅಷ್ಟು ಚೆನ್ನಾಗಿಲ್ಲ. ಹಾಗಾಗಿ ನಾವೇ ಧ್ವನಿ ಮುದ್ರಣಕ್ಕೆ ಹೋಗೋದು. ನಾನು 1 ತಿಂಗಳು ಸರಾಗವಾಗಿ ಅವರು ಎಲ್ಲೆಲ್ಲ ಹೋಗ್ತಾರೆ ಆಯಾ ಊರುಗಳಿಗೆ ಹೋಗ್ತಾಯಿದ್ದೆ. 3 ತಾಲೂಕುಗಳಿತ್ತು. ಅಲ್ಲೆಲ್ಲ ಹೋಗಿ ನಾನು ವಿಷಯ ತಜ್ಞರನ್ನೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ಮಾಡ್ತಾ ಮಾಡ್ತಾ ನಾನು ಕೆಲಸ ಕಲ್ತ್ಕೊಂಡ ಹಾಗಾಯಿತು. ಅವರೇ ಹೇಳ್ತಾರೆ ವಿಷಯಗಳನ್ನು. ನನಗೆ ಅದು ಕಲಿಕೆಯ
ಅವಧಿ ಅಂತಲೇ ನಾನು ಇವತ್ತಿಗೂ ಅಂದ್ಕೊಳ್ತೇನೆ. ಸ್ವಲ್ಪ ಜ್ಞಾನ ವಿಸ್ತಾರ ಆಯಿತು. ಆಮೇಲೆ ತುಂಬ ಬೇರೆ ಬೇರೆ ಭಾಷೆಗಳ ಜನ ಇದ್ದಾರೆ. ನಮ್ಮದು ಪ್ರಸಾರದ ಭಾಷೆ ಪ್ರಧಾನ ಕನ್ನಡ ಇದ್ದರೂ ಕೂಡ ಅಲ್ಲಿ ಕೊಡವ ಭಾಷೆ ಮತ್ತು ಅರೆ ಭಾಷೆಯ ಕಾರ್ಯಕ್ರಮ ಇತ್ತು. ಅದರದ್ದೊಂದು ಸ್ವಲ್ಪ ಕಿವಿಗೆ ಎಲ್ಲ ಬೀಳುವಾಗ ಮತ್ತು ಅಲ್ಲಿಯ ವೈವಿಧ್ಯಮಯ ಜೀವನ ಶೈಲಿ, ಕೃಷಿ ಪದ್ಧತಿಗಳು ಇದನ್ನೆಲ್ಲ ಕಲ್ತ್ಕೊಳ್ಳೋ ಹಾಗಾಯಿತು. ಅಲ್ಲಿಯ ಸಂಸ್ಕೃತಿಯ ಬಗ್ಗೆ ಸ್ವಲ್ಪ ಹೆಚ್ಚು, ಅವರ ಜಾನಪದ ಕಲೆಗಳು, ನೃತ್ಯಗಳು, ತುಂಬ ಬುಡಕಟ್ಟು ಜನರಿದ್ದಾರೆ. ಅವರೆಲ್ಲ ತೋಟಗಳಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ಸುಮಾರು ಜನ ನನಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ಪರಿಚಯ ಆಗಿದ್ರು. ಮತ್ತು ನನಗೆ ಅಲ್ಲಿ ಹೋದಾಗ ಕೇಳ್ತಾಯಿದ್ರು, ನೀವು ಮಂಗಳೂರಿಗೆ ಹೋದರೆ ಯಕ್ಷಗಾನ ತೊಗೊಂಡು ಬನ್ನಿ ಅಂತ ಹೇಳ್ತಾಯಿದ್ರು. ನಾನು ಹಾಗೆ ಇಲ್ಲಿ ಕೇಂದ್ರಕ್ಕೆ ಬಂದು ಯಕ್ಷಗಾನ ಪ್ರಸಂಗಗಳನ್ನು ನಾನು ಇಲ್ಲಿಂದ ಧ್ವನಿ ಮುದ್ರಿಸ್ಕೊಂಡು ಅಲ್ಲಿ ತೊಗೊಂಡೋಗಿ ತುಂಬ ಪ್ರಸಾರ ಆಗಿದೆ. ಅದರ ನಂತರ ನಾನು ಇಲ್ಲೇ ಬಂದಮೇಲೆ ಇಲ್ಲಿ ಸ್ವಲ್ಪ DDO ಆಗಿ ಟ್ರಾನ್ಸ್ಪೋರ್ಟ್ ಸೆಕ್ಷನು, ವಯಸ್ಸಿನ ಒಂದು ಸೀನಿಯಾರಿಟಿ ಮತ್ತು ಅನುಭವ, ಮತ್ತು ಇಲ್ಲೂ ಆ ಕಾಲಕ್ಕೆ ನಮ್ಮ ಹಿರಿಯ ಸಹೋದ್ಯೋಗಿಗಳೆಲ್ಲ ನಿವೃತ್ತರಾಗಿಯೋ ವರ್ಗಾವಣೆ ಆಗಿಯೋ ಹೋಗಿದ್ದರಿಂದ ನಾವೇ ಸೀನಿಯರ್ ಆಗಿಬಿಟ್ಟಿದ್ದೀವಲ್ಲ, ಹಾಗಾಗಿ ಒಂದಷ್ಟು ಜವಾಬ್ದಾರಿಗಳು ಸಿಕ್ಕಿತ್ತು. ನಾಟಕ ವಿಭಾಗದಲ್ಲಿ ಸಹ ಕೆಲಸ ಮಾಡ್ತಾಯಿದ್ದೆ. 6 ವರ್ಷಗಳ ನಂತರ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಿನ ಅನುಭವದ ಬಗ್ಗೆ ಸ್ವಲ್ಪ ಹೇಳಿ. ಬೆಂಗಳೂರು ಒಂದು ರೀತಿ ನಾವು ರಾಜಧಾನಿ ಕೇಂದ್ರ, ಬಹಳ ದೊಡ್ಡ ಕೇಂದ್ರ ಅಂತ ಬಹಳ ಭಯದಿಂದಲೇ ಇಲ್ಲಿಂದ ನೋಡ್ತಾ ಇದ್ವಿ. ಸೇರಿದ ಹೊಸರಲ್ಲಿ ನಾವು ಯಾರಾದರೂ ಬಯಸಿದ್ರೂ ಬೆಂಗಳೂರಿಗೆ ಒಂದು ವರ್ಗಾವಣೆ ಸಿಗ್ತಿರಲಿಲ್ಲ. ಆದರೆ ನಾನು ಹೋಗುವ ಹೊತ್ತಿಗೆ ದೊಡ್ಡ ದೊಡ್ಡ ಪ್ರಸಾರಕರೆಲ್ಲ ಸುಮಾರು ಜನ ನಿವೃತ್ತರಾಗಿ ಅಲ್ಲಿ ಕಾರ್ಯಕ್ರಮ ನಿರ್ವಾಹಕರ ಕೊರತೆ ಎದ್ದು ಕಾಣ್ತಾ ಇತ್ತು. ಅಲ್ಲಿ ಸ್ವಲ್ಪ 4-5 ವಾಹಿನಿಗಳು, ಹಾಗಾಗಿ ಮತ್ತು ಸ್ಟುಡಿಯೋ ಬ್ಲಾಕ್ ಒಂದು ಕಡೆ ಸ್ವಲ್ಪ ದೂರದಲ್ಲಿ, ನಾವೆಲ್ಲ ಕಾರ್ಯಕ್ರಮ ವಿಭಾಗದವರು ಕೂತ್ಕೊಳ್ಳುವ ಕಟ್ಟಡವೇ ಇನ್ನೊಂದು 3 ಅಂತಸ್ತುಗಳ ಅದು ಕಟ್ಟಡ, ದೊಡ್ಡ ಕಟ್ಟಡ, ತುಂಬ ಜನ, ಮತ್ತು ಬೇರೆ ಬೇರೆ ವಿಭಾಗ, ಅಲ್ಲಿ ವಾಣಿಜ್ಯ ವಿಭಾಗ ಇದೆ, ಮಾರ್ಕೆಟಿಂಗ್ ಅಂತ ಇದೆ, ಆಮೇಲೆ ವಿವಿಧ ಭಾರತಿ, ಅಮೃತವರ್ಷಿಣಿ, ರಾಗಮ್ ಅಂತ ಒಂದು ಯೂಟ್ಯೂಬ್ ಚಾನಲ್ 24 ತಾಸುಗಳು ಸಂಗೀತ ಪ್ರಸಾರ ಮಾಡೋದು, ಪ್ರಧಾನ ವಾಹಿನಿ ಇದೆ, FM ರೇನ್ಬೋ ಇದೆ. ಯಾರು ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಳ್ಳೋದೇ ನನಗೆ ಸುಮಾರು ದಿವಸ ಹೋಯಿತು. ಮತ್ತು ಅಲ್ಲಿ ಹೋದಾಗ ನನಗೆ GK ರವೀಂದ್ರ ಕುಮಾರ್ ಅಂತ ನಮ್ಮ ಕಾರ್ಯಕ್ರಮ ಮುಖ್ಯಸ್ಥರಾಗಿದ್ದರು. ಅಲ್ಲಿ ನನಗೆ ಪ್ರಾರಂಭದಲ್ಲಿ ಯುವವಾಣಿ ಮತ್ತು ಮಹಿಳಾ ವಿಭಾಗ, ಮಕ್ಕಳು ಮತ್ತು ಹಿರಿಯ ನಾಗರಿಕರು ಇಷ್ಟು ವಿಭಾಗಗಳನ್ನು ನನಗೆ ಕೊಟ್ಟಿದ್ದರು, ಕನ್ನಡ ವಿಭಾಗ. ಅದರಲ್ಲಿ ಯುವವಾಣಿಯಲ್ಲಿ ಮತ್ತು ಮಕ್ಕಳ ವಿಭಾಗದಲ್ಲಿ ಇಂಗ್ಲೀಷ್ ಕಾರ್ಯಕ್ರಮಗಳು ಕೂಡ ಇತ್ತು. ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ VIPs ತುಂಬ ಬರ್ತಾರೆ. ರಾಷ್ಟ್ರಪತಿ ಬರ್ತಾರೆ, ಪ್ರಧಾನಮಂತ್ರಿ ಬರ್ತಾರೆ, ಉಪರಾಷ್ಟ್ರಪತಿ ಬರ್ತಾರೆ, ಕೇಂದ್ರ ಸರ್ಕಾರದ ಬೇರೆ ಬೇರೆ ಸಚಿವರು, ಬೇರೆ ಬೇರೆ ಕಾರ್ಯಕ್ರಮಗಳು ಬೆಂಗಳೂರಿನಲ್ಲಿ ಆಗ್ತಾ ಇರುತ್ತೆ. ರಾಜ್ಯಪಾಲರನ್ನು ಧ್ವನಿ ಮುದ್ರಿಸಬೇಕು, ಮುಖ್ಯಮಂತ್ರಿಗಳು, ಇತರ ಸಚಿವರನ್ನು, ಮತ್ತು ತುಂಬ ಪ್ರಾಯೋಜಿತ ಕಾರ್ಯಕ್ರಮಗಳು ಅಲ್ಲೇ ನಿರ್ಮಾಣ ಆಗುತ್ತೆ. ಬಹಳ ಜನ ಬರ್ತಾರೆ, ಸಿನಿಮಾ ಕ್ಷೇತ್ರದವರು ಬಹಳ ಜನ ಬರ್ತಾರೆ. ನನ್ನ ಮಿತಿಯಲ್ಲಿ ನಾನು ಸಾಕಷ್ಟು ಸಂದರ್ಶನಗಳನ್ನೆಲ್ಲ ಮಾಡ್ತಾಯಿದ್ದೆ. ಆಮೇಲೆ ನೀವು ಅಲ್ಲಿಯೇ ನಿಮಗೆ ಪದೋನ್ನತಿ ಆಯಿತು, ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ರಿ. ಏನು ಕೆಲಸಗಳನ್ನು ಆ ಸಂದರ್ಭದಲ್ಲಿ ಮಾಡಿದ್ರಿ? ಅದರ ಮೊದಲು ನನಗೆ 2 ವರ್ಷ ಕಳೆದ ಮೇಲೆ ಆಕಾಶವಾಣಿಯ ಸಂಗೀತ ವಿಭಾಗವನ್ನು ಕೊಟ್ಟರು. ಸ್ವಲ್ಪ ದೊಡ್ಡ ವಿಭಾಗವೇ, ಇಡೀ ಸ್ಟೇಷನಲ್ಲಿ ಸಂಗೀತ ವಿಭಾಗ ಅತಿ ದೊಡ್ಡ ವಿಭಾಗ ಅಲ್ಲಿ. ಯಾಕಂದರೆ ಒಂದು ಸುಮಾರು ನಾನು ಹೋಗುವ ಹೊತ್ತಿಗೆ 2,500ಕ್ಕೂ ಮೇಲ್ಪಟ್ಟು ಕಲಾವಿದರು ನಮ್ಮ ಪಟ್ಟಿಯಲ್ಲಿದ್ದರು. 2020ರಲ್ಲಿ ಕೋವಿಡ್ಗಿಂತಲೂ ಮೊದಲು ತೆಗೆದುಕೊಂಡ ಅರ್ಜಿಗಳಿತ್ತು ಧ್ವನಿ ಪರೀಕ್ಷೆಗೆ, ಅದು 1,000ದ ಮೇಲೆ ಇತ್ತು. ದೊಡ್ಡ ಜವಾಬ್ದಾರಿಯ ಜೊತೆಗೆ ನನಗೆ ಸಂಗೀತ ವಿಭಾಗವನ್ನು ಕೊಟ್ಟಿದ್ದರು. ಆದರೆ ವಿರೋಧಾಭಾಸ ಅಂದರೆ ಎಲ್ಲ ಕಲಾವಿದರು ನಿವೃತ್ತರಾಗಿದ್ದರು. ನಿಲಯದಲ್ಲಿ ಕಲಾವಿದರೇ ಇಲ್ಲ, ಯಾರು ಜನಬಲವೇ ಇಲ್ಲದೆ ಕೆಲಸ ಮಾಡುವ ಒಂದು ವಿಭಾಗದಾಗಿತ್ತು. ಆಮೇಲೆ ಅಮೃತವರ್ಷಿಣಿ ಅಂತ ಒಂದು ಸಂಗೀತದ್ದೇ ಚಾನಲ್ ಇತ್ತು. ಅದರಲ್ಲೂ 2 ಪ್ರಸಾರಗಳು, ಬೆಳಗ್ಗೆ ಸಂಜೆ. ಎಲ್ಲ ಆರ್ಜೆಗಳನ್ನೆಲ್ಲ ನಿಭಾಯಿಸಬೇಕು, ಕಾರ್ಯಕ್ರಮ ಪ್ರಸಾರವನ್ನು ನೋಡಬೇಕು. ಆಮೇಲೆ ಯೂಟ್ಯೂಬ್ನಲ್ಲಿ ರಾಗಮ್ ಚಾನೆಲ್ 24 ತಾಸುಗಳ ಸಂಗೀತ ಕಾರ್ಯಕ್ರಮ, ಪ್ಲೇಲಿಸ್ಟ್ ಮಾಡಲಿಕ್ಕೆ ಕ್ಯಾಶುವಲ್ಸ್ ಬರ್ತಾಯಿದ್ರು, ಅವರೆಲ್ಲ ನಿರ್ವಹಣೆ, ಇದೆಲ್ಲ ಕೆಲಸಗಳು ತುಂಬ ಇತ್ತು. ಅದರ ಜೊತೆಗೆ ಈ VIPಗಳು ಬಂದಾಗ ಮಾಡಬೇಕಾದ ಕೆಲಸಗಳು, ರೆಕಾರ್ಡಿಂಗ್. ನಾನು 2 ಸಲ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಧ್ವನಿಮುದ್ರಣಕ್ಕೆ ಹೋಗಿದ್ದೆ. ಒಂದು ಸಲ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರ ಕಾರ್ಯಕ್ರಮ ಧ್ವನಿಮುದ್ರಣಕ್ಕೆ ಹೋಗಿದ್ದೆ. ಬೇರೆ ಈ ಥರ ಸುಮಾರು ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೇನೆ. ಅದಾದಮೇಲೆ ಸ್ವಲ್ಪ ಸಮಯ ಆದಮೇಲೆ ವಿವಿಧ ಭಾರತಿ ಚಾನೆಲನ್ನು ಕೊಟ್ಟರು. ಅದು 17 ತಾಸುಗಳ ಪ್ರಸಾರ. ಅದರಲ್ಲಿ ನನಗೆ ಕಾರ್ಯಕ್ರಮ ವಿಭಾಗ ಮಾತ್ರ. ಅದರಲ್ಲಿ ನಾನು ಪ್ರತಿದಿನವೂ ಎಷ್ಟು ತಾಸು ಚಿತ್ರಗೀತೆ ಕೇಳಲಿಕ್ಕಾಗತ್ತೆ ಅಂತ ಹೇಳಿ ರಾತ್ರಿ 8 ಗಂಟೆಯಿಂದ 9 ಗಂಟೆಯ ಒಂದು ಅವಧಿಯನ್ನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅಂತ ವಿಂಗಡಿಸಿ ಈ ಬೇರೆ ಬೇರೆ ಕಲಾವಿದರನ್ನು ಸಂದರ್ಶಿಸಿ ಚಿತ್ರಗೀತೆಗಳ ಜೊತೆ ಪ್ರಸಾರ ಮಾಡೋದು. ರಂಗತರಂಗ ಅಂತ ಒಂದು ಕಾರ್ಯಕ್ರಮ ನಾನೇ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ. ಪ್ರದರ್ಶನ ಕಲೆಗಳಲ್ಲಿ ಭಾಗವಹಿಸುವ ಕಲಾವಿದರು, ಸಿನಿಮೇತರ ಕಲಾವಿದರು,
ಸಿನಿ ಸಂವಾದ ಅಂತ ಸಿನಿಮಾ ನೋಡಿದ ಅನುಭವಗಳನ್ನು ಅವರವರ ಅನುಭವಗಳನ್ನು ಹೇಳಿಕೊಂಡು ಅದಕ್ಕೂ ಹಾಡುಗಳನ್ನೆಲ್ಲ ಹಾಕೋದು. ಆಮೇಲೆ ನವಪಲ್ಲವ ಅಂತ ಎಲ್ಲ ಕ್ಷೇತ್ರಗಳ ಸಾಧಕರನ್ನು, ಯುವ ಸಾಧಕರನ್ನು ಪರಿಚಯಿಸುವ ಒಂದು ವೇದಿಕೆ ಅಂತ ನಾನು ಮಾಡ್ತಾಯಿದ್ದೆ. ಆಮೇಲೆ ತಾರಾಪುಂಜ ಅಂತ ಸಿನಿಮೇತರ ತಾರೆಗಳು, ವಿಜ್ಞಾನಿಗಳಿರ್ಬೋದು, ಕ್ರಿಕೆಟ್ ಪಟುಗಳಿರ್ಬೋದು, ಅಥವಾ ಕ್ರೀಡಾಪಟುಗಳಿರ್ಬೋದು, ಈ ಥರ ಎಲ್ಲ ಕ್ಷೇತ್ರಗಳು, ಸಾಹಿತಿಗಳು, ಇವ್ರನ್ನೆಲ್ಲ ನಾನಲ್ಲಿ ಮಾತಾಡಿಸೋ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೆ. ಚಿತ್ರಗೀತೆಗಳನ್ನು ನಡುವೆ ಪ್ರಸಾರ ಮಾಡ್ತೇವೆ. ಅದು ತುಂಬ ಪಾಪ್ಯುಲರ್ ಆಗಿತ್ತು. ಅದರಲ್ಲಿ ನಾವು ಈಗ ಇರುವವರಿಗಿಂತ ಹೆಚ್ಚು ಇರುವವರಿದ್ದರೆ ಅವರ ಜೊತೆ ಸಂದರ್ಶನ, ಇಲ್ಲದೇ ಇದ್ದವರಾದರೆ ಹಿರಿಯ ವ್ಯಕ್ತಿಗಳು, ಈಗ ವಿಶ್ವೇಶ್ವರಯ್ಯನವರ ಬಗ್ಗೆ ಒಂದು ಬರವಣಿಗೆ ಮಾಡಿ ಅವರ ಬಗ್ಗೆ ಹೇಳಿ ಒಂದು ಚಿತ್ರಗೀತೆಗಳನ್ನೆಲ್ಲ ಸೇರಿಸಿ ಮಾಡುವ 1 ಗಂಟೆ ಕಾರ್ಯಕ್ರಮ, ಅದೆಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು. ಹಾಗೆ ಒಂದು 2.5 ವರ್ಷ ನಾನು ಅದನ್ನು ನಿಭಾಯಿಸ್ತಾ ಇದ್ದೆ. ಈಗ ಇದರ ಜೊತೆಗೆ ನಿಮ್ಮ ಕುಟುಂಬದ ನಿರ್ವಹಣೆ ಬಗ್ಗೆ ಹೇಳುತ್ತಿದ್ದರೆ, ಕುಟುಂಬ ಮತ್ತು ಇದರ ಹೊಂದಾಣಿಕೆ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಮಾತಾಡಿ. ಅದೇ, ನಾನು ಇಲ್ಲಿ ಮಂಗಳೂರಿನಲ್ಲಿ ಇದ್ದಾಗಲೇ 92ನೇ ಇಸ್ವಿಯಲ್ಲಿ ನನ್ನ ಮದುವೆ ಆಗಿತ್ತು. ಪತಿಯ ಹೆಸರನ್ನು ಆಗಲೇ ಹೇಳಿದ್ದೇನೆ, HR ಆಳ್ವಾ ಅಂತ. 2 ವರ್ಷದ ನಂತರ ಮಗ ಹುಟ್ಟಿದ ಹರ್ಷ, ಮತ್ತು ಒಂದು 2.5-3 ವರ್ಷದ ಹೊತ್ತಿಗೆ ಮಗಳು ಹುಟ್ಟಿದ್ಲು ಹೀರಾ. ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೆ. ನಮ್ಮ ಮನೆಯ ಹತ್ತಿರದ ಶಾಲೆ ಅತ್ಯುತ್ತಮ ಶಾಲೆ ಅಂತ ನನ್ನ ಒಂದು ನಂಬಿಕೆ. ಅದು ಇವತ್ತಿಗೂ ನಂದು ಬದಲಾಗಿಲ್ಲ. ಅದು ಯಾವ ಶಾಲೆಯೇ ಆಗಿರಲಿ, ಮಕ್ಕಳು ತಾವಾಗೇ ಮನೆಯಿಂದ ಶಾಲೆಗೆ ಹೋಗಿ ತಾವೇ ಸ್ವತಂತ್ರವಾಗಿ ಬರುವ ಹಾಗಿದ್ರೆ ಇನ್ನೂ ಅನುಕೂಲ ಅಂತ. ಮಗ ಇಂಜಿನಿಯರಿಂಗ್ ಮಾಡಿದ, ಸೇಂಟ್ ಜೋಸೆಫ್ ಕಾಲೇಜ್ನಲ್ಲಿ ವಾಮಂಜೂರಿನಲ್ಲಿ BE ಮಾಡಿದ. ಮಗಳು SDM ಕಾಲೇಜ್ನಲ್ಲಿ ಇಲ್ಲೇ BBM ಮಾಡಿದ್ಲು. ಆಮೇಲೆ ಮಗ MTech ಮಾಡಿದ ಮಣಿಪಾಲದಲ್ಲಿ, ಮಗಳು MBA ಮಾಡಿದ್ಲು ಬೊಂಬಾಯಿಯಲ್ಲಿ. ಅವರವರ ಅರ್ಹತೆಗೆ ಅವರವರೇ ಕೆಲಸಗಳನ್ನು ಕಂಡುಕೊಂಡ್ರು. ಇಬ್ಬರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈಗ ಯಜಮಾನರು ಅವರದ್ದೇ ಸ್ವಂತದ ಉದ್ಯಮ. ಮದುವೆ ಆದಾಗ ಅವರು ಮಂಗಳೂರಿನ MCFನಲ್ಲಿ, ಮ್ಯಾಂಗ್ಳೂರ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್, ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಒಂದು ಜಾಹೀರಾತು ಏಜೆನ್ಸಿಯನ್ನು ಪ್ರಾರಂಭ ಮಾಡಿದರು ಮಂಗಳೂರಿನಲ್ಲಿ. ಇವತ್ತಿಗೂ ನಡೀತಾ ಇದೆ. ಅದು ಮುದ್ರಣ ಮಾಧ್ಯಮಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾರೆ. ಯಾರು ಕ್ಲೈಂಟ್ಸ್ ಬಂದು ಇಂಥದ್ದು ಜಾಹೀರಾತು ನಮ್ಮದು ಹಾಕಬೇಕು ಅಂತ ಹೇಳಿದರೆ ಅವರು ಹಾಕುವ ವ್ಯವಸ್ಥೆ ಮಾಡ್ತಾರೆ. ಎಲ್ಲ ರಾಷ್ಟ್ರೀಯ ಪತ್ರಿಕೆಗಳಿಗೂ ಹಾಕ್ತಾರೆ. ಅದನ್ನು ಅವ್ರು ನಿಭಾಯಿಸ್ತಾ ಇದ್ದಾರೆ. ನನಗೆ ಮಡಿಕೇರಿಗೆ ಟ್ರಾನ್ಸ್ಫರ್ ಆದಾಗ ನಾನು ಒಬ್ಬಳೇ ಹೋಗಿದ್ದೆ, ವಾರಾಂತ್ಯಕ್ಕೆ ಬರ್ತಾ ಇದ್ದೆ, ಅವರೇ ನಿಭಾಯಿಸಿದರು. ನಾವಿಬ್ಬರು ಕೆಲಸಕ್ಕೆ ಹೋಗೋರಾಗಿರೋದ್ರಿಂದ ಮಕ್ಕಳು ಸ್ವಲ್ಪ ಬಾಲ್ಯದಿಂದಲೇ ಸ್ವತಂತ್ರವಾಗಿ ಅವರವರ ಕೆಲಸ ಮಾಡೋದನ್ನು ಕಲ್ತ್ಕೊಂಡಿದ್ರು. ಹಾಗಾಗಿ ಹೆಚ್ಚು ಕಷ್ಟ ಆಗಲಿಕ್ಕಿಲ್ಲ ಅಂತ ನಾನು ಡಿಸೈಡ್ ಮಾಡಿ ಮಡಿಕೇರಿಗೆ ಕರ್ಕೊಂಡು ಹೋಗುವ ಸ್ಥಿತಿಯಲ್ಲಿ ಶಿಕ್ಷಣ ಸಂಸ್ಥೆಗಳು ಅಲ್ಲಿಲ್ಲ, ಮಂಗಳೂರಿನಲ್ಲಿ ಇದ್ದ ಹಾಗೆ ಇಲ್ಲ. ಹಾಗಾಗಿ ಮಕ್ಕಳು ಮಂಗಳೂರಿನಲ್ಲೇ ಓದಿದರು. ಚೆನ್ನಾಗಿಯೇ ಫಲಿತಾಂಶ ಬಂದಿದೆ. ಇಬ್ಬರದ್ದು ಸ್ನಾತಕೋತ್ತರ ಶಿಕ್ಷಣ ಮಾಡಿದ್ದಾರೆ, ಅಲ್ಲೂ ಚೆನ್ನಾಗಿ ಓದಿದ್ದಾರೆ. ಹಾಗಾಗಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಾನು ಬೆಂಗಳೂರಿಗೆ ಮೊದಲು ಹೋಗಿದ್ದು ವರ್ಗಾವಣೆಯಾಗಿ. ಅವರು ಓದ್ತಾಯಿದ್ರು, ಮತ್ತೆ ಅವರಿಗೆ ಕೆಲಸ ಸಿಕ್ಕಿದ್ದು. ಹಾಗಾಗಿ ಮಕ್ಕಳಿಗಾಗಿ ನಾನು ಹೋಗಿರಲಿಲ್ಲ, ನಾನು ಕೇಳಿಯೂ ಇರಲಿಲ್ಲ. ಈ ಬೆಂಗಳೂರಿನ ವರ್ಗಾವಣೆ ನನಗೆ ಹಾಗೆ ಬಂದಿದ್ದು, ನಾನು ಹಾಗೆ ಹೋಗಿದ್ದೆ. ಹಾಗಾಗಿ ನನ್ನ ಕೆಲಸವನ್ನು ನಾನು ಚೆನ್ನಾಗಿ ಮಾಡ್ತಾ ಇದ್ದೇನೆ, ಉಳಿದವರು ಅವರವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಪತಿ ಮಂಗಳೂರಿನಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ಮಂಗಳೂರಿಗೆ ಓಡಾಡ್ತಾ ಇರ್ತಾರೆ. ನಾನು ಹೀಗೆ ಈಗ ನಿವೃತ್ತಿ ಆದಮೇಲೆ ನಂದು ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಏನೇನೋ ಕೆಲಸಗಳು, ಚಟುವಟಿಕೆಗಳು ಬೆಂಗಳೂರಿನಲ್ಲಿ ಇದೆ. ನಾನು ತಿಂಗಳಲ್ಲಿ ಕೆಲವು ದಿವಸ ಬೆಂಗಳೂರಿನಲ್ಲಿ, ಮತ್ತಷ್ಟು ದಿನ ಮಂಗಳೂರಿನಲ್ಲಿ ಹೀಗೆ ಓಡಾಟ ಮಾಡ್ತಾ ಆರಾಮವಾಗಿದ್ದೇನೆ. ಒಳ್ಳೆಯದು ಕನ್ಸೆಪ್ಟ ಫೆರ್ನಾಂಡಿಸ್ ಅವರೇ. ಮುಖ್ಯವಾಗಿ ಆಕಾಶವಾಣಿಯ ಒಟ್ಟಾರೆ ನಿಮ್ಮ ಒಂದು ವೃತ್ತಿ ಜೀವನದ ಅನುಭವಗಳು ಈ ನಿವೃತ್ತಿಯಾದ ಸಮಯದಲ್ಲಿ ಒಂದು ಮೆಲುಕು ಹಾಕುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಸೂರ್ಯನಾರಾಯಣ್ ಭಟ್ರೆ, ಇದೊಂದು ತವರಿಗೆ ಬಂದ ಅನುಭವ. ಇದು ನನ್ನ ಕರ್ಮಭೂಮಿಯೂ ಹೌದು, ನನ್ನ ಮೊದಲ ಕೇಂದ್ರವೂ ಹೌದು, ಮತ್ತು ಅತಿಯಾಗಿ ಪ್ರೀತಿಸುವ ಕೇಂದ್ರ ಇದ್ದರೆ ಇದೇ ಒಂದು. ನಾನು ಅದನ್ನು ಬೆಂಗಳೂರಿನಲ್ಲೂ ಹೇಳಿದ್ದೇನೆ, ಮಡಿಕೇರಿಯಲ್ಲೂ ಹೇಳಿದ್ದೇನೆ. ಮಂಗಳೂರು ಆಕಾಶವಾಣಿಯಲ್ಲಿ ಇರುವಷ್ಟು ವೈವಿಧ್ಯಮಯ ಕಾರ್ಯಕ್ರಮಗಳು, ವಿಷಯಗಳು, ವ್ಯಕ್ತಿತ್ವಗಳು ನನಗೆ ಬೇರೆ ಎಲ್ಲೂ ಸಿಗಲಿಲ್ಲ. ಬೆಂಗಳೂರು ದೊಡ್ಡ ಕೇಂದ್ರ ಹೌದು, ಆದರೆ ಅಲ್ಲಿ ಒಂದು ರೀತಿ ನಮಗೆ ಕಲಾವಿದರ ನಡುವೆ ಅಂಥ ಒಂದು ವಿಶೇಷ ಸಲಿಗೆ ಬೆಳೀತಿರಲಿಲ್ಲ. ಇಲ್ಲಿ ಯಾವ ವಿಭಾಗಕ್ಕೆ ಬಂದರೂ ನಮಗೆ ಪರಿಚಯ ಆಗ್ತಿತ್ತು. ಸಣ್ಣ ಕೇಂದ್ರ ಆಗಿರೋದನ್ನ ಒಂದೇ ಸ್ಟುಡಿಯೋಗೆ ದಾರಿ, ಎಲ್ಲರೂ ಆ ಕಡೆಯಿಂದಲೇ ಬರೋದು, ನಾವು ಭೇಟಿ ಆಗೇ ಆಗ್ತೇವೆ. ಆದರೆ ಬೆಂಗಳೂರಿನಂಥ ಕೇಂದ್ರದಲ್ಲಿ ನಾವು ಎಲ್ಲೋ ಕೂತ್ಕೊಳ್ಳೋದು, ಸ್ಟುಡಿಯೋಗೆ ಯಾರು ಬಂದು ಹೋದರೂ, ದೊಡ್ಡ ದೊಡ್ಡ ನಟರು ಮತ್ತು ಪ್ರಭಾವಿ ವ್ಯಕ್ತಿಗಳು, ಮಂತ್ರಿಗಳೆಲ್ಲ ಬಂದು ಹೋದರೂ ಉಳಿದವರಿಗೆ, ಅಲ್ಲಿದ್ದವರಿಗೆ ಗೊತ್ತಾಗೋದಿಲ್ಲ, ಪರಿಚಯವೂ ಆಗೋದಿಲ್ಲ. ಅಂಥ ಒಂದು ವಾತಾವರಣ ಇತ್ತು. ಹಾಗೆ ನನಗೆ ಮಂಗಳೂರು ಯಾವಾಗಲೂ ಕನಸು ಮನಸ್ಸಿನಲ್ಲೂ ನಾನು ಯೋಚನೆ ಮಾಡುವ, ಪ್ರೀತಿಸುವ ಕೇಂದ್ರ ಇದಾಗಿದೆ. ನನಗೆ ನನ್ನ 35 ವರ್ಷಗಳ ವೃತ್ತಿ ಜೀವನದಲ್ಲಿ ದ ಬೆಸ್ಟ್
ವೃತ್ತಿಯ ಅನುಭವಗಳು ಕೂಡ ಕಲಿಕೆ ಕೂಡ ಇಲ್ಲೇ ಸಿಕ್ಕಿದ್ದು, ಮತ್ತು ಮಾಡಲಿಕ್ಕೆ ಸಾಧ್ಯ ಆದ್ದು ಇಲ್ಲೇ ಕೂಡ. ನನಗೊಂದು 4-5 ಸಲ ನನ್ನ ಕಾರ್ಯಕ್ರಮಗಳಿಗೆ ರಾಜ್ಯ ಮಟ್ಟದಲ್ಲಿ ಬಹುಮಾನಗಳು ಬಂದಿತ್ತು. ಆ ಎಲ್ಲ ಕಾರ್ಯಕ್ರಮ, ಅದರಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳು ಇಲ್ಲೇ ಮಾಡಿದೆ. ಬೆಂಗಳೂರಿಗೆ ಹೋದ್ಮೇಲೆ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಬಂದಿತ್ತು, ಆ ನಂತರ ಸ್ಪರ್ಧೆಯನ್ನೇ ನಿಲ್ಲಿಸಿದ್ದಾರೆ. ಹಾಗಾಗಿ ಅಲ್ಲೂ ಬಂದಿತ್ತು ನನಗೆ. ಆದರೆ ನಾನು ಅತಿಯಾಗಿ ಪ್ರೀತಿಸುವ ಕೇಂದ್ರ, ನಾನು ಕೃತಜ್ಞತೆ ಹೇಳಬೇಕು. ನನ್ನನ್ನು ಕರೆದು ನನ್ನ ವೃತ್ತಿ ಜೀವನದ ಅನುಭವಗಳನ್ನು ಹೇಳಲಿಕ್ಕೆ ಕೂತ್ರೆ ಇನ್ನೂ ಗಂಟೆಗಟ್ಟಲೆ ದಿನಗಟ್ಟಲೆ ನಾನು ಮಾತಾಡ್ಬೋದು, ಅಷ್ಟು ಅನುಭವಗಳಿವೆ. ಇಲ್ಲಿ ನಾನೇ ಕೂತು ಪ್ರಾರಂಭ ಮಾಡಿದ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು, ಬಹುಶಃ ಅದು 11 ವರ್ಷಗಳನ್ನು ದಾಟಿದೆ. ಮೊದಲ ಕಂತನ್ನು ನಾನೇ ಇಲ್ಲಿ ಕೂತು ಪ್ರಸಾರ ಮಾಡಿದ್ದೆ, ಅದನ್ನು ನಾನು ಪ್ರಾರಂಭ ಮಾಡಿದ್ದೆ ಅಂತ ನನಗೆ ಭಾಳ ಸಂತೋಷ. ಅಂಥ ಕೇಂದ್ರ ಎಷ್ಟು ವರ್ಷ, ನಾವು ಹಲೋ KMC ಕಾರ್ಯಕ್ರಮ 7-8 ವರ್ಷ ಮಾಡಿದ್ದೇವೆ. ಅದರ ಮೊದಲ ಸಂಚಿಕೆಯನ್ನು ನಾನೇ ಅಲ್ಲಿ ನಿರ್ವಹಣೆ ಮಾಡಿದ್ದೆ, ನೇರ ಪ್ರಸಾರ. ಇಂಥ ಕೇಂದ್ರ ನನಗೆ ಬೇರೆ ಕೆಲಸದ ಅನುಭವ ಬೇರೆ ಕಡೆ ಸಿಗಲಿಲ್ಲ, ಬೇರೆ ಕಡೆ ಬೇರೆ ಅನುಭವಗಳು ಸಿಕ್ಕಿವೆ. ಹಾಗಾಗಿ ನಿಮಗೆ ಮತ್ತು ನಮ್ಮ ಶ್ರೋತೃಗಳಿಗೆ ನಾನು ಅನಂತ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನಮಸ್ಕಾರ.